ಬದಲಾವಣೆಯಾಗಿ ನಾಶ ಆಗ್ಬೇಕು. ಯಾಕೆ ಇದ್ರ ಸಂಬಂಧ ತೆರಿಗೆ ಕೆಡಿಸ್ಕೋಬೇಕು? ಕನಸಿನ ಬ್ಯಾನಿ ಕನಸು ಹೋದಾಗ ಹೋಗ್ಕತಿಲ್ಲ. ಹಂಗೆ ಎಚ್ಚರಿಕೆಯೊಳಗಿನ ಬ್ಯಾನಿ ನಿಜದ ಎಚ್ಚರಿಕೆಯನ್ನು ಹೊಂದಿದಾಗ, ನಿಜ ಎಚ್ಚರಿಕೆಯಾಗಿ ಹೋದಾಗ ಇದು ಹೋಗ್ಕೈತಿ ನೋಡ್ರಿ. ಇದು ಭಾಳ ಇದಕ್ಕಿದ್ದಂಗೆ ಇರ್ತೈತೆ ಅಂದ್ರು ಬದಲಾವಣೆ ಆಕೈತಿಲ್ಲ. ಇದು ಇದಕ್ಕಿದ್ದಂಗೆ ನಿನ್ನೆದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ಒಟ್ಟಾರೆ ನೋಡ್ರಿ, ಎಚ್ಚರಿಕೆಯ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು ನೋಡ್ರಿ. ಇದನ್ನ ನೆನಪಿಗೆ ಬರ್ದಂಗೆ ಮಾಡ್ಕೋಬೇಕು ನೋಡ್ರಿ. ಈ ಎಚ್ಚರಿಕೆ ಸಂಬಂಧ ಇಟ್ಕೊಂಡು ಸುಖ ಹೊಂತೇನಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಎಚ್ಚರಿಕೆಯೊಳಗೆ ಏನೇನಾರ ಮಾಡಿ ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ಮೂರ್ಖರವರು ಅಂತ. ಈ ಎಚ್ಚರಿಕೆಯೊಳಗೆ ಸುಖ ಹೊಂದಬೇಕನ್ನೋರು ಎಲ್ಲರೂ ಮೂರ್ಖರು ಅಂತ. ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತಾರೆ. ಅದಕ್ಕೆ ಮೂರ್ಖ ಜನರ ಸಮೂಹದಲ್ಲಿರೋದಕ್ಕಿಂತ ಅಡವಿಯಲ್ಲಿರೋದು ಚಲೋ ಅಂದ. ಎಚ್ಚರಿಕೆ ಚಿಂತೆ ಕಡಿಬೇಕಾದ್ರೆ ಇದ್ರದ್ದೆಲ್ಲ ಇದ್ರ ಕೈ ಬಿಟ್ಟಾಗ ಇದ್ರ ಚಿಂತೆ ಕಡಿತೈತಿ. ನೀವ ಪ್ರಯತ್ನ ಮಾಡಿದ್ರೆ ಸಂಬಂಧ ತಪ್ಪಿಸ್ಕೋಬೇಕು ನೋಡ್ರಿ. ಯಾರು ವಿಚಾರ ಹೊಂದಿರ್ತಾರ ಇದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡೆ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡು ಇದರ ಸಂಬಂಧವನ್ನು ತಪ್ಪಿಸ್ಕೋತಾರೆ. ಎಲ್ಲ ಅವಸ್ಥೆಗಳು ಬಂದು ಹೋಗ್ತಾವ. ಒಂದು ಅವಸ್ಥಾನೂ ಕಾಯಂ ಇರೋದಿಲ್ಲ. ಅಂದಿಂದ ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡಬೇಕು? ಬಂದು ಹೋಗುವುದು ಅವಸ್ಥಾ ಸಂಬಂಧ ಯಾಕೆ ಚಿಂತೆ ಮಾಡ್ಬೇಕು? ಅದನ್ನು ಕಾಯಂ ಅದಾವನು. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು, ಹಾಗಂತ ಬಂದು ಹೋಗೋದು ದಶಿಂದ ಯಾಕೆ ಚಿಂತೆ ಮಾಡ್ತೀಪ? ನೀ ಯಾವಾಗಲೂ ಇದ್ದಾವ ನೋಡ್ತಿ, ಅದನ್ನ ಬರುದನ್ನು ನೋಡ್ತಿ, ಅದು ಹೋಗುದನ್ನು ನೋಡ್ತಿ. ನೀ ಏನಾದ್ರೂ ಕೂಡ ಬರಲಿಲ್ಲ, ಅದ್ರ ಕೂಡ ಹೋಗಲಿಲ್ಲ, ಯಾವಾಗಲೂ ಇದ್ದಾವ ನೀನು ಅನ್ನೋದನ್ನ ತಿಳ್ಕೋ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಸುಖರೂಪ ಐತಿ, ಅದನ್ನು ಅವಲಂಬನ ಮಾಡ. ಇದು ಬಂದು ಹೋಗೋದನ್ನು ಅವಲಂಬನ ಮಾಡವು ಯಾವ ಸುಖರೂಪ ಅಲ್ಲ, ಯಾವ ನಿನಗೆ ಸುಖ ಕೊಡುದಿಲ್ಲ. ಅದಕ್ಕೆ ಮಹಾತ್ಮರೆಲ್ಲ ಈ ಬಂದು ಹೋಗೋ ತೋರಿಡುವಂಥ ವಸ್ತುಗಳ ಅವಲಂಬನ ಮಾಡಲಿಲ್ಲ. ಇದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ಏನದ ಅದನ್ನು ಅನುಸಂಧಾನದ ಆ ಅಭ್ಯಾಸದಾಗ ತೊಡಗಿದವರು. ಯಾವಾಗಲೂ ಇರುವ ನಾನಿದ್ದೇನೆ, ಅರುವ ನಾನಿದ್ದೇನೆ, ಯಾವಾಗಲೂ ಇದ್ದ ವಸ್ತು ನಾನು, ಅದೇ ಸುಖರೂಪವಾದದ್ದು ಅನ್ನೋದನ್ನು ಅನುಭವದಿಂದ ಕಂಡುಕೊಂಡ್ರು. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವುದು ಸುಖರೂಪ ಐತಿ ಅಂದ್ರೆ ನಿತ್ಯವಾದದ್ದು. ಯಾವುದೈತಿ ಅನಿತ್ಯವಾದದ್ದು ಯಾವುದು ಸುಖರೂಪ ಅಲ್ಲ. ಎಲ್ಲ ಕಾಲದೊಳಗೂ ಎಲ್ಲ ಇದರಾಗೂ ಇದ್ದದ್ದು ಪರಿಪೂರ್ಣವಾದದ್ದು, ಎಂದು ಎಂದು ಮುಂದೆ ಎಂದೂ ಕೆಡಲಾರ್ದಂಥದ್ದು, ಯಾವಾಗಲೂ ಇರುವಂಥದ್ದು. ಒಮ್ಮಿದ್ದು ಒಮ್ಮಿಲ್ಲದಂಗೆ ಆಗೋದು ಅದು ಸುಖರೂಪ ಅಲ್ಲ. ಅದು ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗಿಲ್ಲ, ಆಮೇಲೆ ಅದು ಸುಖರೂಪ ಅಲ್ಲ. ಆದರೆ ಎಲ್ಲ ಅವಸ್ಥೆ ಒಳಗಿರುವಂಥದ್ದು ಯಾವುದು ಅಂದ್ರೆ ನೀನ ಸುಖ ಸ್ವರೂಪ ಅಂತ. ಹಿಂಗೆ ನಾವು ಯುಕ್ತಿಯಿಂದ ಅದನ್ನು ಖಾತ್ರಿ ಮಾಡಿಕೊಂಡು ಅನುಭವ ತಗೊಂಡು ಉಳ್ಕೋ ಕೆಲಸದ ನೋಡ್ರಿ. ಒಂದು ಶರೀರ ಇದು ಒಂದು ಅವಸ್ಥೆಯೊಳಗೆ ಅಖಿಳ ಅವಸ್ಥೆ, ಒಂದು ಅವಸ್ಥೆಯೊಳಿರುತ್ತಿರುಪ್ಪೆ ನೀನು, ನಾನು ಅಖಿಳ ಅವಸ್ಥೆಯೊಳಿರುತ್ತಿರುವೆ. ಶೈಲೈ ಶರೀರವೇ ನೀನಾರು ನಾನಾರು, ಎನ್ನೊಡನೆ ಸಮರಸವಿನ್ನು ಬೇಡಲೆ ತನುವೇ ಮುನ್ನಿನಂತೆ ನೀನು ಅನ್ಯವೆನಗೆ ಅಂತ. ಗೊತ್ತಿಲ್ಲಕ್ಕೆ ನಾನು ತಿಳ್ಕೊಂಡೆ, ನಾನು ಮೋಹಕ್ಕೆ ಬಿದ್ದೀನಿ. ಇನ್ನು ಬೇರೆ ಬೇರೆ ನಾನೇ ಬೇರೆ. ನಾ ಅಲ್ಲ ನೀನ ಬೇರೆ ನಾನು ಬೇರೆ. ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಈಗ ಮನುಷ್ಯನ ಜನ್ಮದಾಗ ಇದ್ದಾನೆ. ಯಾವುದು ನೀನು ಯಾವುದು ನೀನಲ್ಲ ಅನ್ನೋ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಲಾಭ ಮಾಡ್ಕೊ. ಮನುಷ್ಯ ಕುಲದ ಜನನದ ಲಾಭ. ನನಗೆ ಇವು ಯಾವ ಸಂಬಂಧ ಇಲ್ಲ, ನನ್ನಲ್ಲಿ ಇವೆಲ್ಲ ತೂರೆಡಗ್ತಾವ ಅನ್ನೋ ಜ್ಞಾನವನ್ನು ಮಾಡ್ಕೊ. ಇದನ್ನು ಮಾಡ್ಕೊಳ್ಳೋದ ಹೊರತು ನೀ ಬೇಕಾದಷ್ಟು ಜನ್ಮ ತಿರುಗಿದು ದುಃಖ ಹೋಗುದಿಲ್ಲ. ಇದೇ ಅವಕಾಶ ನಿನಗೆ. ಏನೋ ಒಂದು ಹಿಂದಿನ ಪುಣ್ಯ ಒದಗಿ ಬಂದತಿ, ಮನುಷ್ಯನ ಜನ್ಮಕ್ಕೆ ಅಂತ ಒಂದು ಮಾರ್ಗದರ್ಶಕರು ಸಿಕ್ಕಾರ, ಅದ್ರ ಲಾಭ ಮಾಡ್ಕೊರಿ. ಮತ್ತೆ ಅಜ್ಞಾನದಾಗ ಬಿದ್ದ ಹಾನಿ ಮಾಡ್ಕೋಬೇಡ್ರಿ ಅಂದ್ರೆ. ಅದಕ್ಕೆ ಯಾವಾಗಲೂ ಇದರ ಸಂಘ ಮಾಡಬೇಕು. ಸತ್ಸಂಗ, ವಿಚಾರವಂತರ ಸಂಘದೊಳಗೆ ಕಾಲ ಕಳಿಬೇಕು ನೋಡ್ರಿ. ಇದ್ರ ಲಾಭ ತಗೋಬೇಕಾಗಿತ್ತಂದ್ರೆ ಜಡಬುದ್ಧಿ ಜಡಸಂಘ ವರ್ಜೆ ಮಾಡಬೇಕು.
ನಿದ್ದೆ ಹೆಚ್ಚಾಗಿ ಬಾಳೆ ಚಿಂತೆ ಇಲ್ದ ಹೆಂಗಿದ್ದೀರಿ ನೋಡು, ಹಂಗೆ ಎಚ್ಚರಿಕೆ ಒಳಗೂ ಬಾಳೆದು ಎಚ್ಚರ ಇಲ್ದ ಇರಾಕ್ ಕಲಿಬೇಕು. ಈ ಅಭ್ಯಾಸ ಮಾಡ್ಬೇಕು ನೋಡ್ರಿ. ಎಲ್ಲ ಅದಾನಂದ್ರು ಅದನ್ನ ಹಚ್ಕೊಳ್ದಂಗೆ ಇರಾಕ್ ಕಲಿಬೇಕು. ಕಮಲದಲ್ಲಿ ನೀರಾಗೈತಿ ಅಂದ್ರೆ ಒಂದು ಹನಿ ನೀರು ಹಚ್ಕೊಂಡಿರೋದಿಲ್ಲ ಅದು. ಕಮಲ ಪತ್ರ ಮೀವಾಂಬಸಿ ಅಂತಾರಲ್ಲ, ಹಂಗೆ ನೀ ಎಲ್ಲ ಸಕಲ ಸಂಸಾರದೊಳಗಿದ್ರು ಕರ್ಮಕ್ಕನುಸಾರವಾಗಿ ನಾವು ಏನೇ ಇರಲಿ, ನೀನು ಗೃಹಸ್ಥರ ಇರು, ಸನ್ಯಾಸರ ಇರು, ಬ್ರಹ್ಮಚಾರಿ ಆಗಿರು, ಯಾಕ್ರಿ ಹಚ್ಕೊಳ್ದಂಗೆ ಇರ್ಬೇಕು ನೋಡಿ. ಏನು ಯಾವ ಆಶ್ರಮಗಳ ಇದು ಇರಬಾರ್ದು, ನಿನಗೆ ಅಭಿಮಾನ ಇರಬಾರ್ದು. ಅತ್ಯಾಶ್ರಮಿ ಅಂತಾರೆ. ಎಲ್ಲ ಆಶ್ರಮಗಳ ಸಂಬಂಧ ತಪ್ಪಿಸ್ಕೊಂಡು ಉಳ್ಯಾಕ ಕಲಿಬೇಕು ನೀನು. ಹಚ್ಕೊಳ್ದಂಗೆ. ಯಾವುದು ಕಲ್ಪನಾ ಇಲ್ದಾಗ ಯಾವ ಕರ್ಮನೂ ನಡೆದಿಲ್ಲ. ಕರ್ಮಕ್ಕೆ ಪ್ರೇರಣೆ ಕೊಡೋದು ಕಲ್ಪನೆಗಳು. ಹೌದು, ನೀನ ಕಲ್ಪಿಸ್ಕೊಂಡು ಏನೇನ ಕರ್ಮಗಳನ್ನು ಮಾಡ್ಕೊಂತ ಅದ್ರಾಗ ಧನವನ್ನು ಹೊಂತಿ. ನೀ ಯಾವುದೋ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಕರ್ಮ ಇಲ್ಲ ಅಲ್ಲಿ. ಅಲ್ಲಿ ಕೇವಲ ನಿನ್ನ ಇರುವಿನ ಅನುಭವ ನಡೀತಿದೆ, ಆನಂದದ ಅನುಭವದಾಗೆ ಇರ್ತಾನ. ನೀವು ಉತ್ಕಟ ಇಚ್ಛೆಯಿಂದ ಸ್ವರೂಪ ಆಸಕ್ತರಾದರೆ ಜಗತ್ತು, ಜಗತ್ತಿನ ದುಃಖವು ಯಾವುದೂ ನಿನಗೆ ಇರುವುದಿಲ್ಲ. ಈ ಸ್ಥಿತಿ ಬರೋದು ಭಾಳ ಕಠಿಣ. ಅದು ಇದರ ಆಸಕ್ತಿ ಎಲ್ಲ ಕೈಬಿಟ್ಟು ಯಾವಾಗಲೂ ಸ್ವರೂಪದಲ್ಲಿ ಮನಸ್ಸು ನಿಲ್ಲಿಸೋದು ಭಾಳ ಕಠಿಣ, ಅತ್ಯಂತ ಕಠಿಣ. ಹಂಗಂತೇಳಿ ಬಾಕಿ ಉಳಿದು ಎಲ್ಲೋ ಒಬ್ಬ ಇದೇನು ಸಾಮಾನ್ಯ ಜನರ ಕೆಲಸ ಅಲ್ಲ ಅದು. ನಿದ್ದೆಯೊಳಗೆ ಹೆಂಗಿರ್ತೇವೆ ಹಂಗೆ ಎಚ್ಚರಿಕೆ ಒಳಗೆ ಇರುವುದಂದ್ರೆ ಸಾಮಾನ್ಯ ಕೆಲಸ ಅಂತ ಹೇಳಿದ್ರಿ. ಒಮ್ಮಿಲ್ಲ ಒಮ್ಮೆ ಈ ಸ್ಥಿತಿಯನ್ನು ನಾವು ಪಡೆದಾಗನ ಇದರಿಂದ ಬಿಡುಗಡೆ. ನೋಡಿ, ಖಾತ್ರಿ ಮಾಡ್ಕೊ, ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅಂದಾಗ ನೀನು ಯಾರು ಅನ್ನೋದು ನಿನಗೆ ಅನುಭವ, ಸ್ಪಷ್ಟವಾದ ಅನುಭವ ನಿನಗೆ ಆಕೈತಿ. ಖಾತ್ರಿ ಮಾಡ್ಕೋಬೇಕಂದ್ರೆ ನೀನು ಸಮಾಧಿ ಹೊಂದದ ಹೊರತಾಗಿ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಸಾಧನೆ ಯಾವುದು ಅಂದ್ರೆ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಮಾಡಬೇಕು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ನಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳೋದು, ಅದ ಒಂದು ದೊಡ್ಡ ಸಾಧನೆ. ಶ್ರವಣದ ಅಭ್ಯಾಸ ಬಲಿತ ಅಂದ್ರೆ ಮನನ ಬಲಿತ ಅಂದ್ರೆ ನಿಧಿಧ್ಯಾಸನ. ನಿಧಿಧ್ಯಾಸನ ಪಕ್ವಾದಾಗ ನಿನಗೆ ಸಮಾಧಿ ಸಿದ್ಧಿಸ್ತದೆ. ಅವಾಗ ಜ್ಞಾನೋದಯ ಆಕೈತಿ. ಅವಾಗ ನಮ್ಮ ಕೆಲಸ ಮುಗ್ದಂಗೆ. ಅಲ್ಲಿ ತನಕ ನಾವು ಕೇಳಾಕ ಇದು ಹೊರಗಿನ ಖಾತೆ. ಇದು ಒಳಗೆ ಅದನ್ನು ಅನುಭವ ತೊಗೊಂಡು ಉಳಿಬೇಕು. ವೃತ್ತಿ ತದಾಕಾರ ಆಗ್ಬೇಕಲ್ಲ. ಯಾವ ವಸ್ತುವಿನ ಆಕಾರ ಆಕೈತಿ ಆ ವಸ್ತುವಿನ ಜ್ಞಾನ ನಮಗೆ ಆಕೈತಿ. ಆ ವಸ್ತುವಿನ ಆಕಾರ ಆಗದ ಹೊರತು ವೃತ್ತಿ ಆ ವಸ್ತುವಿನ ತಿಳುವಳಿಕೆ ಆಗೋಲ್ಲ. ಬ್ರಹ್ಮದ ಆಕಾರ ಆಗ್ಬೇಕು, ಬ್ರಹ್ಮಾಕಾರ ಆಗ್ಬೇಕಾದ್ರೆ ಅನ್ಯ ಆಕಾರ ಎಲ್ಲ ಕೈ ಬಿಟ್ಟಾಗ ವೃತ್ತಿ ಬ್ರಹ್ಮಾಕಾರ ಆಕೈತಿ. ಅವಾಗ ಅದರ ಬ್ರಹ್ಮದ ತಿಳುವಳಿಕೆ ಆಕೈತಿ. ಬ್ರಹ್ಮವನ್ನು ತಿಳಿದಾಗ ಬ್ರಹ್ಮಾಕಾರ ಆಕೈತಿ. ವೃತ್ತಿ ತಿಳಿಬೇಕಾತಂದ್ರೆ ಬ್ರಹ್ಮಾಕಾರ ವೃತ್ತಿ ಆದಾಗ ಬ್ರಹ್ಮದ ತಿಳುವಳಿಕೆ. ಬರೀ ಶಬ್ದದ ಮಾಹಿತಿ ಆದ್ರೆ ವೃತ್ತಿ ಹೀನ ವಿಷಯ ವಸ್ತುಗಳ ವೃತ್ತಿ ವಿಷಯದ ಆಕಾರ ಹಾಕೊಂಡು ಕೂತ್ರೆ, ಮಾತಾಡೋದೊಂದು ವೃತ್ತಿ ವಿಷಯದ ಆಕಾರ ಹಾಕೊಂಡು ಕೂತ್ರೆ ಅದು ಅನುಭವಕ್ಕೆ ಬರೋದಿಲ್ಲ. ಮಾತು ಅದು ಕೃತಿ ಒಂದೇ ಇರ್ಬೇಕಲ್ಲ, ಮಾತಿನಂತೆ ಇರಾಕ್ ಕಲಿಬೇಕಲ್ಲ. ವೃತ್ತಿ ತದಾಕಾರ ಬ್ರಹ್ಮಾಕಾರ. ಬಾಯಿಲೆ ಶಿವ ಅಂತಂದ್ರೆ ಒಳಗೆ ಬೇರೆ ವಿಚಾರ ಇಟ್ಕೊಂಡು ಹಂಗೆ ಬಾಯಿಲೆ ಬಡಬಡಿಸ್ತೈತಿ. ಕರ್ಮೇಂದ್ರ ಚಟುವಟಿಕೆ ಅದು. ಮನಸ್ಸಿನಾಗ ಬೇರೆ ಇತ್ತಂದ್ರೆ ಓಂ ನಮ ಶಿವಾಯ ಅಂತಿತ್ತು. ಬಾಡ್ಯಾಯ ಅಂತಿತ್ತು ಒಬ್ಬಾಕಿ. ಇಂಥದನ್ನು ಮಾಡಿದ್ದು ಯಜ್ಜ ನನಗೆ ಅಂತೇಳಿ ಮಾಡಿದ ಎಲ್ಲ ಮೋಸ ಮಾಡೋದು. ಅದ್ರ ಆ ವೇಷದೊಳಗೆ ಆ ಮಂತ್ರ ಅನ್ನೋದು ಸೋಗಾಕೋದು ಏನೇನು ಮಾಡೋದಿಲ್ಲ ಬಿಡೋ ಅಂತ ನಂಬಿದರೆ ಇಂಥ ಮೋಸ ಮಾಡೋದು. ಸಾಧು ವೇಷದೊಳಗೆ ಪಾಪಕೃತಿಗಳು ನಡೀತಾವಿಲ್ಲ. ಡೋಂಗಿ ನಿನಗೆ ಹಾನಿ ಅದು.
ಏನ್ ತೆಗಳಿದ್ರೆ ನಿಂದ ಮಾಡಿದ್ರೆ ಎಷ್ಟು ಹಚ್ಕೋತಾನ ನೋಡ್ರಿ. ಯಾರು ಏನಂದ್ರು ಹಚ್ಕೊಳ್ದಂಗೆ ಇರ ಕಲಿಬೇಕು ಆಕೈತೆ. ಹ್ಮ್ ಆಗಬೇಕ್ರಿ ಅಗಸ್ಯನ ಬುರ್ಗಲ್ಲ ಅಂದ. ಅದು ನಾಯಿ ಉಚ್ಚಿ ಹೊಡೆದ್ರು ಸುಮ್ಮನೆ ಇರ್ತೈತಿ. ಯಾರು ಹಾಲು ಹಾಕ್ತಿರ್ತಾರ, ಯಾಕ್ರಿ ಹಾಕ್ತಿರ್ತಾರಲ್ಲ, ಹಾಲು ತಂತಂದು ಹಾಕ್ತಾರೆ, ಅವಾಗ ಅದ ಇರ್ತಾರಲ್ಲ, ಹಂಗಿರ್ಬೇಕು ಸುಖ ದುಃಖಗಳಿಗೆ ಒಳಗಾಗದೆ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರ್ಬೇಕು. ಯಾವಾಗಲೂ ಇರುವಿನ ಅಭ್ಯಾಸ ಮಾಡೋ ಆಕೈತಿ. ಏನ್ ನಾವು ಕೆಡಕ್ ಮಾಡಿದವಗೂ ಒಳ್ಳೇದಾಗಲಿ ಅಂತಾನ, ಒಳ್ಳೇದು ಮಾಡಿದವ ಒಳ್ಳೇದಾಗಲಿ ಅವಾಗ ಆ ಭಾವನೆ ಇರುವುದಿಲ್ಲ. ಅಕಲೆ ಅನ್ನೋದು ನಮ್ಮ ಖಾತೆದಾಗ ಇಲ್ಲ ಅಂತಿರೋದು ಸರ್. ನೀವು ಸೇವೆ ಮಾಡಿದವನನ್ನು ಪ್ರೀತಿಸುವಂತೆ ಹೊಡೆದವನನ್ನು ಪ್ರೀತಿ ಮಾಡುತ್ತೆ. ಏನ್ ಯಾವ ಜನ್ಮದಾಗ ಹೋಗೈತದ ಕೆಡಕು ಅನ್ನೋ ಭಾವ, ಇನ್ನೊಬ್ಬರಿಗೆ ಕೆಡಕು ಮಾಡ್ಬೇಕನ್ನೋ. ಏನ್ ನಾವು ವಿಷಯದ ಆಶೆ ಹೋದಾಗ ಬರ್ತೈತೆ, ಆಕೈತದ ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ. ವಿಷಯದ ಆಶೆ ಇತ್ತಂದ್ರೆ ಕೆಡಕ್ ಮಾಡಿ ಯಾರ ಅಡ್ಡಿ ನಟ್ಟು ಮಾಡಿ ನೋಡಿ ಬೇಯಕ್ಕೆ ಚಲೋ ಮಾಡ್ತಾನೆ. ಸಿಟ್ಟು ಬಂದ ಬಿಡ್ತೈತೆ ಅದಲ್ಲ. ಆಶಾ ವಿಷಯದ ಆಶೆ ಐತಿ ಅಂತ ತಿಳ್ಕೊ, ಹೋಗಿಲ್ಲ. ಏನು ಸಿಟ್ಟು ಬರ್ತೈತಿ ಅಂದ್ರೆ ಆಶೆ ಐತಿ. ಅದು ಏನು ಎದರ ಅಭಿಮಾನ ಐತಿ ಅವನು. ಯಾರು ಏನಂದ್ರು ಹಚ್ಕೊಳ್ದಂಗೆ ಇರೋದು ಅಂದ್ರೆ ಭಾಳ ಕಠಿಣ. ಏನು ಎಲ್ಲ ಸಂಬಂಧ ತಪ್ಪಿಸ್ಕೊಂಡು ಹೋಗಿ ಕೆಲಸ ಆಕೈತಿ. ಯಾರು ನಿಂದ ಮಾಡಿದ್ರೆ ಬೇಯ್ದ್ರೆ ಎಷ್ಟು ಹಚ್ಕೋತಾನ. ಏನು ಹಚ್ಕೊಳ್ದಂಗೆ ಇರಕ್ಕಲಿ ನೋಡು. ಅಂತ ಪ್ರಸಂಗ ಬಂದಾಗ ಗೊತ್ತಾಕೈತಿ ಯಾರು ಏನಾರ ಅನುಕೂಲ ಅವ್ರಿಗೆ ಹೊಳ್ಳಿ ಬೇಯಕ್ಕೆ ಚಲೋ ಮಾಡ್ತೀವಿ. ಯಾರ ಬೇದ್ರೆ ಬಳ್ಳಿ ಒತ್ತಾನ ಬಿಡ ಅನ್ಬೇಕಂತಿದ್ರು ಅದು. ಬಳ್ಳಿ ಒಳಗಿನ ಅಕ್ಷರಗಳು ಮಂತ್ರ ಬೈಗಳು ಎಲ್ಲ ಬಳ್ಳಿ ಒಳಗಿನ ಅಕ್ಷರಗಳು, ಬಳ್ಳಿ ಓದ್ತಾನೆ ಬಿಡ ಅವನು. ಹಂಗಾಗ್ಬೇಕಲ್ಲ, ಆ ಮಟ್ಟಕ್ಕೆ ನಿಲ್ಲಬೇಕಲ್ಲ ಮನಸ್ಸು ವೃತ್ತಿ. ಯಾರು ಏನಂದ್ರು ಸುಧಾ ಶಾಂತವಾಗಿರ್ಬೇಕು. ಎಷ್ಟು ಶಾಂತ ಸಿದ್ಧಾರೂಢರು ಮುಖ ಚಿನ್ನ ಬದಲಾದದ್ದು ನೋಡ್ಲಿಲ್ಲ ನಾವು ಒಂದು ಸಲ. ಯಾಕೆ ಬದಲಾಗದೆ ಇದ್ದಂಥ ವಸ್ತುವಿನ ಕಡೆ ಯಾವಾಗಲೂ ಅದ್ರ ಲಕ್ಷ್ಯ ಇರ್ತೈತಿ. ಶಿವಾನಂದರ ಮುಖಚಿನ್ನ ಯಾವಾಗಲೂ ಗಂಭೀರ ಇರ್ತಿತ್ತು. ಏನು ಅವ್ರ ಮುಖಚಿನ್ನ ಬದಲಾದದ್ದು ನಾವು ನೋಡಲಿಲ್ಲ ಅಂದ್ರೆ ಅವ್ರು ಏನು ನಾವು ತೋರ್ಕಿ ಕಡೆ ಎಲ್ಲ ಕೊಟ್ಟೆವು, ಅನುಕೂಲ ಆದಾಗಳೇ ಖುಷಿ. ಏನು ಮರ ಹಿಂಗ್ಯಾಕೆ ಮಾಡಿ ಮಕ ಹಿಂಗಾಗೈತೆ. ಏನು ಬಿಡ್ರಿ ನಮಗೆಲ್ಲ ಸಮಸ್ಯೆ ಏನು ಹೇಳೋದು ಬಿಡ್ರಿ ನಮ್ಮ ಸಂಕಟ ನಿಮ್ಮ ಮುಂದೆ. ಹೌದಿಲ್ಲ, ಒಳಗೆ ತುಂಬ್ಕೊಂಡು ಕುಂತಿರ್ತಾನ ಅದನ್ನು. ಬಿಚ್ಚಿ ಬಿಚ್ಚಿ ಅಳಕ್ಕೆ ಚಾಲು ಮಾಡ್ತಾನೆ ಹಿಂದಗಡೆ. ಏನು ಯಪ್ಪ ನಮಗಿಂತ ಹೊತ್ತು ನನಗೆ ಇಂಥ ಹೊತ್ತು ನನಗೆ ಬರಬಾರ್ದಿತ್ತು, ಅಳಕ್ಕೆ ಶುರು ಮಾಡ್ತಾನೆ ಅದನ್ನು. ಮಾಡಿಬಿಟ್ಟು ಅದನ್ನು ಮಾಡಿದಿಂದ ಏನು ಮಾಡೋದು. ಯಾಕ್ರಿ ಬಿಟ್ಟು ಬಾಣ ಹೆಂಗೆ ತಕ್ಕೊಳಕ್ಕೆ ಬರೋದಿಲ್ಲ. ಮಾಡಿದ ಕರ್ಮ ಅನುಭವಿಸೋದು, ಬೇರೆ ಪರಿಹಾರ ಅದಕ್ಕಿಲ್ಲ. ಏನು ಅಂತಃಕರಣ ಅಂದ್ರೆ ಇವ ಮನೋ ಬುದ್ಧಿ ಚಿತ್ತು ಅಹಂಕಾರ. ಏನು ಇದಕ್ಕೆ ಅಂತಃಕರಣ ಅಂತಾರೆ. ಈ 4 ವರ್ಗಗಳ ಗುಂಪು. ಚಂಚಲ ಆಗೋದಕ್ಕೆ ಮನಸ್ಸು ಅಂತಾರೆ, ನಿಶ್ಚಲ ಆಗೋದಕ್ಕೆ ಬುದ್ಧಿ ಅಂತಾರೆ, ನೆನಪಿಟ್ಟುಕೋದಕ್ಕೆ ಚಿತ್ತ ಅಂತಾರೆ, ಅದ್ರ ತಾದಾತ್ಮ್ಯ ಭಾವ ಹೊಂದೋದಕ್ಕೆ ಅಹಂಕಾರ ಅಂತ. ಅಜ್ಞಾನ ಆವರಣ ಭಂಗಾಗಿ ಆ ಚೈತನ್ಯ ಸ್ವರೂಪದ ಅರಿವು ನಮಗೆ ಆದಾಗ ಆ ಜ್ಞಾನೋದಯ ನಮಗಾಗ್ತದೆ. ಏನು
ಮನಸ್ಸು ಆ ವಸ್ತುವಿನ ಆಕಾರ ಆದಾಗ ವಸ್ತುವಿನ ತಿಳುವಳಿಕೆ ನಮಗಾಗೈತಿ. ಅದಕ್ಕೆ ವಿದ್ಯಾ ಅಂತಾರೆ. ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಅಂತ. ಚಿತ್ತವೃತ್ತಿಯೊಳಗೆ ಆ ಯಥಾರ್ಥ ವಸ್ತುವಿನ ಅವಧಾರಣ ಯಾವಾಗ ಆಕೈತಿ, ಅದರ ತಿಳುವಳಿಕೆ ಯಾವಾಗ ಆಕೈತಿ, ಯಾವಾಗ ಅವ ವಿದ್ಯಾ ಕಲಿತ ಅಂತ ತಿಳ್ಬೋದು. ವಿದ್ಯಾ ಅವಾಗ ಕಲಿತ. ಧಾರಣ ಸ್ಥಿತಿಯನ್ನು ಪಡೆದಾಗ ಅವ ವಿದ್ಯೆ ಕಲಿತಾವ ಅಂತ. ಪ್ರತ್ಯಾಹಾರ ಧಾರಣ, ಆನಂತರ ಧ್ಯಾನ ಸಮಾಧಿ. ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ. ಪ್ರತ್ಯಾಹಾರ ಆದಾಗ ಧ್ಯಾನ ಆತೈತಿ, ಧ್ಯಾನ ಆದಾಗ ಧಾರಣ ಸ್ಥಿತಿ ಗಟ್ಟಿ, ಚಿತ್ತವೃತ್ತಿಯೊಳಗೆ ಅವಧಾರಣ, ಅವಾಗ ಸಮಾಧಿ ಸಿದ್ಧಿಸ್ತದೆ. ಒಮ್ಮಿಗಿಲೆ ಆಗೋದಿಲ್ಲ, ಅದು ಹೇಳಿದ ಕ್ಷಣ ಕೇಳಿದ ಕ್ಷಣ. ಒಮ್ಮಿಗಿಲೆ ಸೂರ್ಯೋದಯ ಆಗೋದಿಲ್ಲ, ಅರುಣೋದಯ ಆದಾಗ ಸೂರ್ಯೋದಯ ಆಕೈತಿ. ಹೌದಿಲ್ಲ? ಮೋಡ ಇದ್ದಕ್ಕೆ ಹಂಗ ನಸೀಮ್ ಹರಿತಿಪ್ಪ ಈಗ ಅಂತಿರ್ತಾರೆ. ಯಾಕ್ರಿ? ಇನ್ನು ಸೂರ್ಯೋದಯ ಆಗಿಲ್ಲ, ಈಗ ನಸೀಮ್ ಹರಿದೈತಿ ಅಂತಿರ್ತಾರೆ. ಹಂಗ ಅರುಣೋದಯ ಅಕ್ಷರ ಹೋಗ್ತೈತಿ, ಆ ನಂತರ ಸೂರ್ಯೋದಯ ಏನ್ ತನ್ನ ನಿಜವಾದ ಇರುವಿನ ಅನುಭವದಾಗಿ ನಾವು ಜಗತ್ತಿನ ಗದ್ದಲಕ್ಕೆ ಮ್ಯಾಗ ಹಾಕೋದು ನಾವು. ಏನ್ ಅವ್ನಿಗೆ ಏನು ಅನಿಸೋದಿಲ್ಲ. ಜಗತ್ತಂದ್ರೆ ಒಂದು ನಮೂನೆ ಇದು ಅನಿಸ್ಬೋದು. ಈ ನಿಜದ ಎಚ್ಚರಿಕೆಯನ್ನು ಹೊಂದಿದ ಅವನು, ಅದಕ್ಕೆ ಮಹತ್ವನ ಬರೋದಿಲ್ಲ ನಮ್ಗೆ. ಜಗತ್ತಿನ ಗದ್ದಲ ಬಿದ್ದರೆ ಇದನ್ನು ಅನುಭವ ತಗೊಳಕ್ಕಾಕತ್ತೇನೆ, ಎಲ್ಲ ಕೈ ಬಿಡ್ಬೇಕಾಕತಿ. ಆತ್ಮರ ಹೆಸರಲ್ಲಿ ಜಾತ್ರೆ ಮಾಡ್ತಿರಲಿಲ್ಲ, ಜಾತ್ರೆಗೆ ಹೋದವ್ರಿಗೆಲ್ಲ ಶಾಸ್ತ್ರ ಇರ್ತದ. ಅದು ಎಲ್ಲವನ್ನ ಬಂಡಾರನ ಬಡ್ಕೊಳಕ. ಎಲ್ಲಿ ಹೊರಗಿನ ಗದ್ದಲ ನಡೀತಿದೆ ಅಲ್ಲಿ ಹತ್ತೋದಿಲ್ಲ. ಜಾತ್ರೆಯಾಗ ನಿಬ್ಬಣದಾಗ ಹೇಳು ವಿಷಯನ ಅಲ್ಲಿದೆ. ಯಾಕ್ರಿ? ಅಲ್ಲಿ ಎಲ್ಲಿ ನಡಿಬೇಕು? ಅಲ್ಲಿ ಗದ್ದಲು ಕೂಡಿರ್ತದೆ, ಗದ್ದಲ್ದಾಗ ಬಿದ್ದ ನೀವು ಅದನ್ನ ನೀನು ಪುರುಷೊತ್ತಿಲ್ದಂಗೆ ಬರೀ ಅದನ್ನು ನೋಡ್ತಿರ್ತೀವಿ. ರೂಪ ಗಾಯನ ಏನೇನು ಮುಜಾಪ ಇದು ಜಾತ್ರೆ. ಯಾವುದು ವಿಷಯದ ಇಲ್ಲ ಅಂತೇಳಿ ಬಂದು ಕುಂತೀರಿ. ನೀವೀಗ ವಿಷಯ ಸಿಕ್ಕರೆ ಯಾರೂ ಬರ್ದಿಲ್ಲ. ನೀವು ಇಲ್ಲಿ ಯಾವುದು ಕೆಲಸ ಇಲ್ಲ ಅಂತ ಬಂದು ಕುಂತೀರಿ ನೀವು ಕೇಳಾಕಿಲ್ಲಿ. ಈಗದ ಯಾವ್ದಾರ ಅರ್ಜೆಂಟ್ ಕೆಲಸ ಬಿದ್ದರೆ ತಡ್ರಿ ಅಟ ಬಂದೇನ ಅಂತ ಓಡಿಕಿ. ಹೌದಿಲ್ಲ? ನಿಂದ್ರದ ಇಲ್ಲ ನೀನು. ನಿನಗೆ ಉತ್ಕಟ ಇಚ್ಛಾ ಇತ್ತಂದ್ರೆ ಏನು ಬೇಕಾದಾದ್ರೂ ಹೊಳೆ ನೋಡ್ಬಾರ್ದು. ನೋಡ್ರಿ, ಮನ್ಯಾಗ ಹೆಣ ಕುಂತೈತಿ ಅಂದ್ರು ನೋಡು ನಾಳಿದು ಮುಗುದಿಂದ ಅನ್ನಕ್ಕೆ ಬರ್ತೈತೇನ, ನೋಡು ಹಿಂದಗಡೆ ಅಂತ. ಹಂಗೆ ಬೇಕಲ್ಲ, ಮನಸ್ಸಿನಾಗ ಅಳಕಬಾರ್ದು. ಸುದ್ದಿ ಬಂದ ಕೂಡಲೇ ಹಂಗೆ ಓಡ್ತಿಪ್ಪ ನಿಂಗೆ. ರಾಮತೀರ್ಥರ ಪ್ರವಚನ ಹೇಳೋ ಕಾಲಕ್ಕೆ ಅವರ ಮಗ ತೀರ್ಕೊಂಡಾನಂತೆ. ಅವರ ಸಂಬಂಧಿಕ ಬಂದು ನಾವು ಹೇಳಿ ಹೇಳಿ ಸುಮ್ಮನೆ ಕುಂತ ದಾದ ಮಾಡಲಿಲ್ಲ. ಅವರು ಆ ಕಡೆ ಲಕ್ಷ ಕೊಡಲಿಲ್ಲ. ಹಿಂದಗಡೆ ಎಲ್ಲ ಮುಗಿದ ನಂತರ ಅವಾಗ ಅವನು ಒದರ್ಯಾರ. ಅವನು ನಿನಗೆ ಕಳ್ಳು ಕಕ್ಲಾತಿ ಏಟು ಇಲ್ಲ ಇಲ್ಲ ನಿನಗಂತ ಅವನು ಬೇಯಾಕೈತಿ ಬಿಟ್ಟ. ಅಲ್ಲ ನಾವು ಏನು ಅದನ್ನು ಹೇಳಕ್ಕೆ ಬಂದ್ರೆ ದಾದ ಮಾಡೋಲ್ಲೇನಂತ. ಅವಾಗ ಅವರು ಮನಸ್ಸು ಇದಾಗಲಿಲ್ಲ. ಅದು ಅವ್ರದ್ದು ಸಮುದ್ರ ಒಂದು ನದಿ ಸೇರೋದ್ರಿಂದ ಹಿಗ್ಗುವುದಿಲ್ಲ. ಅದಕ್ಕೂ ಒಂದು ನದಿ ಬತ್ತೈತಿ ಅಂದ್ರೆ ಅದೇನು ಕುಗ್ಗುವುದಿಲ್ಲ. ಅಂಥ ಮನೋಭಾವವುಳ್ಳಂಥ ಈ ಬ್ರಹ್ಮಜ್ಞಾನದ ಉನ್ನತ ಇದರಾಗಿರೋಂಗ ಏನದು ಸತ್ತೈತಿ ಹುಟ್ಟಿದ್ದು ಅದು ಯಾವ ಲೆಕ್ಕ ಅಂತಾರೆ. ಏನು ಎಷ್ಟೋ ಹುಡ್ತಾವ, ಎಷ್ಟೋ ಸಾಯ್ತಾವ. ಹುಟ್ಟು ಸಾವುಗಳು ಶರೀರಕ್ಕದಾವ, ಆತ್ಮನಿಗೇನು ಆಗಿಲ್ಲ. ಅದು ಅಮರದ. ಸತ್ರ ಅದೊಂದು ಕಟ್ಗಿಡಿ ತಪ್ಪು ಬಿಡನ್ಬೇಕು ಆಕೈತೆ. ಯಾಕ್ರಿ? ಯಾರ ಮನೆ ಸತ್ರ ಕಟ್ಗಿಟಿ ಅದೊಂದು ಕಟ್ಗಿಟಿ ಹೋದ್ ಬಿಡನ್ಬೇಕು. ಹಂಗ ಆಗ್ಬೇಕಲ್ಲ. ಹಂಗ ಮಹಾತ್ಮರ ಸ್ಥಿತಿ ಇರ್ತೈತೆ. ಏನು ಬಾಯಿಲೆ ಅನ್ನಕ್ಕೆ ಹಗರಾಗೈತಿ, ಆದ್ರೆ ಆ ಸ್ಥಿತಿ ಬರೋದು ಭಾಳ ಕಠಿಣ. ಅಪ್ಪ ಅವರು ಹಿರಂಗೌಡ ತೀರ್ಕೊಂಡಾಗ ಕುಣಿ ಮ್ಯಾಗ ಶಾಸ್ತ್ರ ಹೇಳಿದ್ರು. ಮಣ್ಣು ಇದನ್ನ ಆದ್ಮ್ಯಾಗ ಅಲ್ಲೇ ಪ್ರವಚನ ಹೇಳಿ ಮನೆಗೆ ಬಂದ. ಆಕೈತೇನು?
ಆತ್ಮವಿಚಾರ ಅವ್ಯಾಹತವಾಗಿ ನಡಿಬೇಕಿದು ಒಳಗೆ. ಎಷ್ಟು ದಿವಸ ಕೇಳಿದ್ರು ನಿನಗೆ ಮಾಹಿತಿ ಆಕೈತಿ. ಮಾಹಿತಿಗೆ ಅನುಸಾರವಾಗಿ ಧ್ಯಾನಕ್ಕೆ ಕೂಡಲಿಲ್ಲ ಅಂದರೆ ಇದ್ರ ಲಾಭ ತಗೊಳಕ್ಕಾಗೋದಿಲ್ಲ. ಶ್ರವಣ ಆಗೈತೆ ಅನ್ನೋದು ಗುರ್ತೇನಪ್ಪ ಅಂದ್ರೆ ಅವನು ಧ್ಯಾನಕ್ಕೆ ಕೂಡ್ತಾನೆ. ಅದ್ರ ಗುರ್ತು. ಮನನ ಕೂಡೋದು. ಶ್ರವಣ ಆಗೈತೆ ಅಂದ್ರೆ ಮನನ ಕೂಡೋದು ಅದ್ರ ಗುರ್ತು. ಮನನ ಆಗೈತೆ ಅನ್ನೋದ್ರ ಗುರ್ತೇನಪ್ಪ ಅಂದ್ರೆ ನಿಧಿಧ್ಯಾಸನದ ಗಟ್ಟಿಯಾಗು, ಪಕ್ವ ಆಗ್ಬೇಕು ನಾವು. ನಿಧಿಧ್ಯಾಸನ ಪರಿಪಕ್ವಾದಾಗ ನಿನಗೆ ಸಮಾಧಿ ಸಿದ್ಧಿಸ್ತದೆ. ಧ್ಯಾನ ಕೂಡಲಿಲ್ಲ ಅಂದ್ರೆ ಕೇಳಿದ್ದು ಉಪಯೋಗ ನಿನಗೆ. ಸತತ ಇದರ ಅಭ್ಯಾಸ ನಡಿಬೇಕು. ಇದು ಸತತ ಅಭ್ಯಾಸವೇ ಆಧ್ಯಾತ್ಮಿಕ ಸಾಧನೆ. ಮಣಿ ಎಣಿಸ್ಕೊಂತ ಕೂತಿರೋದು ಅದು ಆತ್ಮವಿಚಾರ ಅಲ್ಲ. ಅದಕ್ಕೆ ಮಣಿ ನೆನೆಸಿ ದಿನವ ಕಳೆಯಲು ಬೇಡ, ಕಣಿಯ ಪೂಜಿಸಿ ಕಾಲ ಕಳೆಯಲು ಬೇಡ. ಕ್ಷಣದೊಳಗಿನ ಅರ್ಧ ಕ್ಷಣ ಆದರೂ ನಿಮ್ಮ ನಿಜದ ನೆನವು ಈ ವಿಚಾರಕ್ಕೆ ನಿಮ್ಮ ಮುಖ ಕೊಡುವಂತ. ಸುಳ್ಳನೆ ಮಣಿ ಎಣಿಸ್ಕೊಂತ ಜಪ ಮಾಡ್ಕೊತ ಗೊಂಬೆ ಪೂಜೆ ಮಾಡ್ಕೊತ ಫೋಟೋ ಪೂಜೆ ಮಾಡ್ಕೊತ ಕುಂತ ಏನದು ಪೂಜೆ ಅಂತ. ನೀ ಎಷ್ಟು ಜನ್ಮ ಮಾಡಿದ್ರು ನೀನು ಇದು ಏನೂ ಲಾಭ ಇಲ್ಲ. ಏನು ಈ ಶರೀರವನ್ನು ಇದೇ ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ಆತ್ಮವಿಚಾರಕ್ಕೆ ಉಪಯೋಗ ಮಾಡ್ಕೋಬೇಕು. ಅಂದಾಗ ಅದು ಕಾಯಕ ಆಕೈತಿ. ಇದೇ ಕಾಯಕ. ಕಾಯ ಅಂದರೆ ಈ ಶರೀರವನ್ನು ಇದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಇದು ಕಾಯಕ, ಅದು ಕೈಲಾಸ ಆಕೈತಿ. ಬರೀ ಹೊಟ್ಟೆ ತುಂಬ್ಕೊಳ್ಳೋ ಕೆಲಸಕ್ಕೆ ಉಪಯೋಗ ಮಾಡಿ ಏನು ಪಶು ಪಕ್ಷಿಗಳು ಮಾಡ್ತಾವೆ ಅಷ್ಟು ಕೆಲಸ, ಸರಳ ಮಾಡ್ತಾವೆ. ನಿನ್ಗಿಂತ ಇನ್ನಷ್ಟು ತ್ರಾಸ ತಗೋದಿಲ್ಲ. ಹೊಟ್ಟೆ ತುಂಬ್ಕೊಳ್ಳೋ ಸಂಬಂಧ ಎಷ್ಟು ಸರಳ ಜೀವನ ಸಾಗಿಸ್ತಾವ್ರಿ ಅವು. ಮನುಷ್ಯನಷ್ಟು ಕಟಿಗಿಟಿ ಇಲ್ಲ ಅವಕ್ಕೆ, ಹೌದಿಲ್ಲ? ಎಲ್ಲಾರ ತಿಂದು ಎಲ್ಲಾರ ಇದನ್ನ ಮಾಡಿ ಎಲ್ಲಾರ ನಿದ್ದೆ ಮಾಡಿ ತಮ್ಮ ಜೀವನ ಸಾಗಿಸ್ತಾವೆ. ಮಕ್ಕಳು ಮರಿ ಹಿಡಿತಾವೆ, ಎಲ್ಲ ಮಾಡ್ತಾವೆ. ನಿನ್ನಷ್ಟು ಇದನ್ನ ಮಾಡೋದಿಲ್ಲ ಅವು, ಹಚ್ಕೊಳ್ಳೋದಿಲ್ಲ ಅವನು. ಇದ್ರದ್ದು ಎಷ್ಟು ಕಾಯ್ದೆ ಭಾಳ ಇದಕ್ಕೆಲ್ಲ ಇದನ್ನ ಮಾಡ್ಬೇಕಾದ್ರೆ ಎಲ್ಲ. ಎಲ್ಲಿ ಬರ ಬೀಳ್ತೈತೆ ಅಲ್ಲಿ ಜಾಗ ಬಿಡ್ತಾವೆ, ಮತ್ತೆ ಎಲ್ಲಿ ಇರ್ತೈತೆ ಅಲ್ಲಿ ಹಾರಿ ಹೋಗ್ತಾವೆ, ಒಲಿಸಿ ಹೋಗ್ತಾವಿಲ್ಲ. ಇದಕ್ಕೆ ತಕ್ಕಂಗೆ ಋತುಗೆ ತಕ್ಕಂಗೆ ಒಲಿಸಿ ಹೋಗ್ತಾವೆ ಪಕ್ಷಿಗಳೆಲ್ಲ ಬಂದು ಅಲ್ಲಿ ಆಹಾರ ಅಲ್ಲಿ ಜೀವನ ಸಾಗಿಸ್ತಾವೆ. ಅಲ್ಲಿ ಇದು ಕೊರತೆ ಆದ ಮತ್ತೊಂದು ಕಡೆ ಒಲಿಸಿ ಹೋಗ್ತಾವೆ. ಏನು ಶರೀರ ಮ್ಯಾಗಿನ ವ್ಯಾಮೋಹ ಕಳ್ಕೊಳ್ಳೋದು ಭಾಳ ಕಠಿಣ ಐತಿ. ಶರೀರ ಹಿಡ್ಕೊಂಡು ವಿಷಯಗಳ ಭೋಗ ಮಾಡಿ ಸುಖ ಹೊಂದ್ಬೇಕನ್ನೋ ವಾಸನ ಏನೈತಲ್ಲ, ಅದೇ ನಮ್ಮ ಜನ್ಮ ಜನ್ಮ ಅಂತ ತಿರ್ಗಾಕಚ್ಚಿತ್ತು. ಈ ಭೋಗಾಸಕ್ತಿ ಹೋದಾಗ ನಮಗೆ ಇದ್ರ ಕಡೆ ಲಕ್ಷ್ಯ ಬರ್ತೈತಿ. ಈ ವಿಷಯ ಭೋಗದ ಆಸಕ್ತಿ ಹೋಗ್ಬೇಕಾದಂದ್ರೆ ಎಡೆಬಿಡದೆ ಆತ್ಮವಿಚಾರದ ಅಭ್ಯಾಸ ನಡಿಬೇಕು ನೋಡ್ರಿ. ಮಲ ವಿಕ್ಷೇಪ ಆವರಣ ದೋಷ ಇರ್ತಾವ, ಅದಕ್ಕೆ ನಮಗಿದು ಅನುಭವ ಬರುವಂತ. ಇವು ಎಲ್ಲ ವರ್ಗದವ್ರಿಗೂ ಎಲ್ಲ ಕಾಲದವ್ರಿಗೂ ಅದಾವು. ರಾಗದ್ವೇಷಗಳು ಹೋಗ್ಬೇಕಾತಂದ್ರೆ ಇದು ಆತ್ಮವಿಚಾರದ ಅಭ್ಯಾಸ ಸತತ ನಡಿಬೇಕು ನೋಡ್ರಿ. ನೀವು ಹೊರಗೆ ಕರ್ಮೋಪಾಸನೆಗಳನ್ನು ಮಾಡೋದ್ರಿಂದ ಇದು ಹೋಗುದಿಲ್ಲ, ರಾಗದ್ವೇಷಾದಿಗಳು ಕಡಿಮೆ ಆಗುದಿಲ್ಲ. ಅಂತಃಕರಣ ಸ್ವಚ್ಛ ಆಗ್ಬೇಕಾತಂದ್ರೆ ವಿವೇಕ ವೈರಾಗ್ಯನ ಬೇಕು ನಾವು. ಈ ವಿವೇಕ ವೈರಾಗ್ಯ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ಸತ್ಸಂಗ ಬೇಕು. ಜನ್ಮ ಹೋಗೋ ತನಕ ವಿಷಯದಲ್ಲಿ ಸುಖ ಇಲ್ಲ ಅನ್ನೋ ವಿಚಾರ ಸತತ ನಡೆದ್ರೆ ಏನಾರ ವಿಷಯಗಳ ವ್ಯಾಮೋಹ ಕಡಿಮೆ ಆಕೈತಿ. ಜನ್ಮ ಹೋಗೋ ತನಕ ಇದು ನಡಿಬೇಕು ನಾವು. ವಿಷಯದಲ್ಲಿ ಸುಖ, ಯಾವ ವಿಷಯ ವಸ್ತುಗಳು ನಮಗೆ ಸುಖ ಕೊಡೋದಿಲ್ಲ. ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಇದಾವ ಅನ್ನೋ ವಿಚಾರ ಸತತ ನಡಿಬೇಕಿತ್ತು. ಇಲ್ಲ ಅಂದ್ರೆ ವಾಸನಾ ನಾಶ ಆಗೋದಿಲ್ಲ. ವಾಸನಾ ತ್ಯಾಗ ಮಾಡ್ಬೇಕಾತಂದ್ರೆ ಈ ವಿವೇಕದ ಅಭ್ಯಾಸ ಸತತ ನಡಿಬೇಕು ಮೇಡಮ್. ಮನುಷ್ಯನ ಶ್ರಮ ಆದಾಗ ಇಂದ್ರಿಯಗಳ ದಮ ಆಕ್ಕವು. ಹೌದು,
ಮನೋ ನಿಗ್ರಹ ಮಾಡ್ಕೊಂಡ್ರೆ ಇಂದ್ರಿಯ ನಿಗ್ರಹ ತನ್ನಿಂದ ತಾನ ಆಕತಿ. ಏನು ಬರೇ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಮನಸ್ಸು ನಿಗ್ರಹ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು? ಮನುಷ್ಯನ ಪ್ರೇರಣೆಯಿಂದ ಅವು ನಡೀತಿರ್ತಾವೆ ಇಂದ್ರಿಯಗಳೆಲ್ಲ. ಮನುಷ್ಯನ ನಿಗ್ರಹ ಆತಂದ್ರೆ ಇಂದ್ರಿಯಗಳು ಸುಮ್ಮನೆ ತ್ಯಾಪಕ ಬೀಳ್ತಾವೆ, ಏನು ಮಾಡೋಕ್ಕಾಗೋದಿಲ್ಲ, ಸಾಮರ್ಥ್ಯ ಇಲ್ಲ. ಮನುಷ್ಯನ ಪ್ರೇರಣೆ ಇಲ್ಲದ ಯಾವ ಇಂದ್ರಿಯಗಳು ಮಿಸ್ಕಾಕೋದು ಏನು? ಅದಕ್ಕೆ ಮನುಷ್ಯನ ಶ್ರಮ ಆಗ್ಬೇಕು, ಇಂದ್ರಿಯಗಳ ದಮ ತಾನ ಆಗ್ತೈತಿ. ಮನುಷ್ಯನ ಶ್ರಮ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ವಿವೇಕ ಉದಯ ಆದಾಗ ಇದು ಶಮದ ಮಾದಿಗಳು ಬರ್ತಾವ. ನಿರಂತರ ಈ ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ಸತ್ಸಂಗ. ಸತ್ಸಂಗದ ಲಾಭ ಏನು ಅಂದ್ರೆ ವಿವೇಕ ಉದಯ ಆದದ್ದೇ ಲಾಭ. ವಿವೇಕ ಉದಯ ಮಾಡ್ಕೋ ಸಂಬಂಧ ಸತ್ಸಂಗದಾಗ ತೊಡಗಬೇಕು. ಆ ವಿವೇಕವಂತರ ಸಂಘಕ್ಕನ ಸತ್ಸಂಗ ಅಂತಾರೆ. ಸಾಧನೆ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ಇದರ ಅಭ್ಯಾಸ ಮಾಡಿದಾಗ ನಮಗಿದು ಅನುಭವಕ್ಕೆ ಬರ್ತೈತಿ. ಅವಾಗ ಅಂತಃಕರಣ ಸ್ವಚ್ಛಾಗಿರ್ತೈತಿ. ಸಾಧನ ಚತುಷ್ಟಯನ್ನು ಸಂಪನ್ನತ್ವವನ್ನು ಪಡೆದವನ ಅಂತಃಕರಣ ಪರಿಶುದ್ಧಿ ಇರ್ತೈತಿ. ಅವಾಗ ಇದರ ಅಭ್ಯಾಸ ಇದನ್ನ ಈ ಬೀಜ ಬಿತ್ತಿದಾಗ ಅದು ಫಲಿಸ್ತೈತೆ ನಮಗೆ. ಹೊಲ ಹಸನಾದಾಗ ಬಿತ್ತಿದಾಗ ಹೌದಿಲ್ಲ, ಬಿತ್ತಿದ್ದು ಫಲಿಸ್ತೈತಿ. ಕರ್ಕಿ ದಡ್ಡಿದ್ದು ಹೊಲದಾಗ ಬಿತ್ತಿರಿ ಎಲ್ಲಿ ಫಲಿಸ್ಬೇಕು? ಹಂಗೆ ಮೊದಲಿಗೆ ಇದನ್ನು ಹೊಲ ಹಸನ ಮಾಡ್ಬೇಕಾದ್ರೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೋಬೇಕು. ಅವಾಗ ಅಂತಃಕರಣ ಪರಿಶುದ್ಧಿ ಇರ್ತೈತಿ. ಅವಾಗ ಇದನ್ನು ಈ ಬೋಧೆಯನ್ನು ಆಡ್ತೈತಿ ನಮ್ಗೆ ಹೇಳಿದ್ದು. ವಿಷಯ ವಾಸನ ಪೂರ್ಣ ನಾಶ ಆದಾಗ ವೃತ್ತಿ ಬ್ರಹ್ಮಕಾರ ಆಕೈತಿ ನೋಡ್ರಿ. ಒಳಗೆ ವಾಸನ ಇತ್ತಂದ್ರೆ ವೃತ್ತಿ ಬ್ರಹ್ಮಕಾರ ಆಗುವುದನೇ ಇಲ್ಲ. ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೋ ವಾಸನೆಗಳನ್ನೆಲ್ಲ. ಏನು ನೀ ಕಲ್ಪಿಸ್ಕೊಂಡಿಯಲ್ಲ ಇವನು ಹಿಂಗಾದ್ರೆ ಸುಖ ಸಿಗ್ತೈತೆ ಅಂತ. ನಿನ್ನ ಸಂಕಲ್ಪದಿಂದ ಉಂಟಾದಂಥ ಎಲ್ಲ ಬಯಕೆಗಳ ಕಾಮನೆಗಳನ್ನು ಸಂಕಲ್ಪ ಪ್ರಭವಾನ್ ಕಾಮಾಂಸ್ ತ್ಯಕ್ವ ಅಂತ ಹೇಳ್ಯಾರ. ಅದಕ್ಕೆ ನೀನೇ ಸಂಕಲ್ಪ ಮಾಡ್ಕೊಂಡಿ ಅವಳಲ್ಲಿ ಸುಖ ಸಿಗ್ತೈತೆ ಅಂತ. ಸಂಕಲ್ಪದಿಂದ ಉತ್ಪನ್ನವಾದಂಥ ಎಲ್ಲ ಕಾಮನೆಗಳನ್ನು ಬಯಕೆಗಳನ್ನು ಸರ್ವಾನುಶೇಷತಃ ಅಂತ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊ. ಯಾವ ಬಯಕೆಗಳಿಗೂ ಆಸ್ಪದ ಕೊಡಕ್ಕೆ ಹೋಗ್ಬೇಡಿ. ಮನುಷ್ಯರಿಂದ್ರಿಯ ಗ್ರಾಮಂ ಇಣಿಯಮ್ಮೆ ಸಮಂತತಃ ಅಂತ. ಮನುಷ್ಯನಿಂದ ಕೂಡಿದಂಥ ಎಲ್ಲ ಇಂದ್ರಿಯಗಳ ಸಮೂಹವನ್ನು ಹಿಂದಕ್ಕೆ ಸರಿಸೋದನ್ನೆಲ್ಲ ಮನಸ್ಸಿಗೆ ಬುದ್ಧಿ ಹೇಳಿ ಮನುಷ್ಯನಲ್ಲಿ ವಿವೇಕ ಉದಯ ಆದ್ಕೂಲೆ ಇಂದ್ರಿಯಗಳ ತನ್ನಿಂತಾನೆ ಹಿಂದಿಸೈತಿ. ವಿನಿಯಮ್ಮೆ ಸಮಂತತಃ ಮೆಲ್ಲನೆ ಅದರಿಂದ ಹಿಂದಕ್ಕೆ ಸರಿಸು. ಧೃತಿಗ್ರಹಿತ ಅಂದ್ರೆ ಧೈರ್ಯದಿಂದ ಕೂಡಿದಂಥ ಬುದ್ಧಿಯಿಂದ ಆತ್ಮ ಸಂಸ್ಥಂಭನಕೃತ್ವ ನ ಕಿಂಚಿದಪಿ ಚಿಂತೆಯೇತ್ತಂದರೆ ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಏನನ್ನೂ ಚಿಂತಿಸದೇನು, ಯಾವುದಕ್ಕೂ ಅವಕಾಶ, ಆಲೋಚನೆಗಳಿಗೆ ಚಿಂತೆಗಳಿಗೆ ಅವಕಾಶ ಕೊಡಕ್ಕೆ ಹೋಗಬೇಡ. ಬಂದಾದವು ಎಲ್ಲ ಈ ವಿವೇಕನಿಂದ ಜಾಗೃತ ಆತಂದ್ರೆ ಎಲ್ಲ ವಿಚಾರಗಳೆಲ್ಲ ಬತ್ಯವಾದವು, ನಿನ್ನೆಲ್ಲ ಅಡಿಗುಕ್ಕವೆಲ್ಲ. ಏನು ವಾಸನ ಇತ್ತಂದ್ರೆ ಅವು ಹೇಳೋದು ವಿಚಾರ ತರಂಗಗಳು ಹೇಳಕ್ಕೆ ಚಲೋ. ವಾಸನನ ಪೂರ್ಣ ನಾಶ ಆದ್ಮ್ಯಾಗ ಎಲ್ಲ ವಿಚಾರಗಳು ಬಂದಾಗ್ಬಿಡ್ತವೆ. ಭಾವನೆಗಳ ಕಲ್ಪನೆಗಳೆಲ್ಲ ಅಡಿಗುಕ್ಕವು, ವಾಸನ ನಾಶ ಆದ. ಅವಾಗ ಸಮಾಧಿ ಸ್ಥಿತಿ ನಿನಗೆ ಅನುಭವ ಬರ್ತದೆ. ಈ ಭೋಗಲಾಸ ಹೋಗಬೇಕಾದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಕರ್ಣ ವಿಜಯದಿಂದ ಕಲಿತನ ಮಿನ್ನುಂಟೆ ಅಂತ. ಇದಕ್ಕೆ ಶೂರತನ ಅಂತಾರೆ. ಇಂದ್ರಿಯಗಳನ್ನು ಗೆದಿಯುವುದ್ರೊಳಗೆ ಶೂರತನ. ಅದು ಮಂದಿ ಗೆದಿಯುವುದ್ರಾಗಲ್ಲ. ಇನ್ನೊಬ್ಬರನ್ನು ಹೊಡೆದು ಬಡದು ಮಾಡಿ ದೊಡ್ಡ ಶೂರತನ ಆಗಲ್ಲ, ಅದು ಹೇಳಿತನ. ಅದು ಇಂದ್ರಿಯಗಳನ್ನು ಗೆದಿಯುವುದ್ರಾಗೆ ಶೂರತನ. ನೀತಿ ಜ್ಞಾನ ವೈರಾಗ್ಯ ಎಲ್ಲರಿಗೂ ಇದು, ಎಲ್ಲ ಕಾಲದವ್ರಿಗೂ ಇದು ಒಂದೇ. ಎಲ್ಲ ಜಾತಿಯವರಿಗೆ ಲಿಂಗಾಯತರವ್ರ ಪ್ರಾಮಾಣಿಕತನ ಬೇರೆ, ಮುಸಲ್ಮಾನರದವ್ರು ಬೇರೆ, ಕ್ರಿಶ್ಚಿಯನ್ರದ್ದು ಬೇರೆ ಬೇರೆ, ಬ್ರಾಹ್ಮಣರದ್ದು ಬೇರೆ ಬೇರೆ ಅದಾವ. ನಿಮ್ಮ ಜಾತಿ ಕುಲ ಗೋತ್ರ ಸುಳ್ಳ ಅವೆಲ್ಲ. ನಿಮ್ಮ ಪೊಲೀಸ್ ಗೌಡ್ರ ಕೈಯಾಗ ಸಿಕ್ಕಿ ಒದ್ದಾಡ್ತಾವೆಲ್ಲ. ನಿಮ್ಮ ಜಾತಿ ನಾವೆಲ್ಲ ಗಸ್ತಿ ತಿರುಗಿಯಾರ ಅಜ್ಜಾರು,
ಒಬ್ಬ ಪೊಲೀಸ್ ಪಾಟ್ಲಿಕ್ಕಿದ್ದಾಗ ರಾತ್ರಿ ಲಿಂಗಾಯತರ ಗುಣಗಡೆಗೆ ಹೊಲ್ಯಾರ ಮನ್ಯಾಗ ಸಿಕ್ಕಾವು. ಏನು ಹೊಲ್ಯಾರ ಮನ್ಯಾಗ ಏನು ಗಸ್ತಿ ತಿರುಗುವ, ಹೌದಿಲ್ಲ? ಧರ್ಮದಂತೆ ನಡಿ. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾತ್ಮ ಪ್ರಮದ. ನಿನ್ನ ಸ್ವರೂಪದ ಬಗ್ಗೆ ಅದ ಅಭ್ಯಾಸ ಮಾಡೋದು, ಹೇಳುವುದು ಕೇಳುವುದು ಬಿಡಕ್ಕೆ ಹೋಗ್ಬೇಡ. ಅಧ್ಯಯನ ಅಧ್ಯಾಪನ, ಕೇಳುವುದು ಮತ್ತು ಕಲಿಯುವುದು ಮತ್ತು ಕಲಿಸೋದು. ಅಧ್ಯಯನ ಅಂದ್ರೆ ಕಲಿಯುವುದು, ಅಧ್ಯಾಪನ ಅಂದ್ರೆ ಕಲಿಸೋದು. ಇವನು ಮಾತ್ರ ಅದರಿಂದ ಚ್ಯುತಿಯನ್ನು ಹೊಂದಬೇಡ. ಸ್ವಾಧ್ಯಾಯಾತ್ಮ ಪ್ರಮದ, ಅದನ್ನು ಬಿಟ್ಟು ಇರಾಕ್ ಹೋಗ್ಬೇಡ ಅಂತ. ಯಾವಾಗಲೂ ನಿನ್ನ ಸ್ವರೂಪದ ಅಧ್ಯಯನ ಅಧ್ಯಾಪನ ಮಾಡ್ಕೊತ ಇರು. ಧರ್ಮ ಮಾರ್ಗದಂತೆ ನೀನು ನಡೆದ್ರೆ ಧರ್ಮ ನಿನ್ನ ರಕ್ಷಣೆ ಮಾಡ್ತದೆ. ಧರ್ಮವನ್ನು ಕೈ ಬಿಟ್ಟೆ ಅಂದರೆ ನಿನ್ನ ಯಾರೂ ರಕ್ಷಣೆ ಮಾಡೋದಿಲ್ಲ. ಬೇಕಾದಂಥ ಕಠಿಣ ಪ್ರಸಂಗದಾಗ ಸುಧಾ ನಿನ್ನ ಧರ್ಮ ಅದ ನಿಮ್ಮ ಆಚರಣೆ ಇತ್ತಂದ್ರೆ ನಿನ್ನ ಅದರ ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂದ್ರೆ ಧರ್ಮಕ್ಕೆ ಜಯವಾಗಲಿ ಅಂತ ಯಾಕೆ ಅದಕ್ಕೆ ಜಯ ಆಗತೈತಿ. ಧರ್ಮ ಇದ್ದ ಕಡೆ ಅಧರ್ಮ ಮಾರ್ಗಕ್ಕೆ ಎಂದೂ ಜಯ ಆಗುವುದಿಲ್ಲ. ಏನು ಧರ್ಮಕ್ಕನುಸಾರವಾಗಿ ನೀ ಏನಾದರೂ ಮಾಡಬೇಕು. ಅರ್ಥ ಕಾಮಗಳ ವ್ಯವಹಾರದಾಗ ತೊಡಗಬೇಕು. ಅವೆಲ್ಲ ನಿನ್ನನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತಾವೆ. ಅಧರ್ಮ ಮಾರ್ಗದಿಂದ ನೀ ಅರ್ಥ ಕಾಮಗಳ ವ್ಯವಹಾರ ಮಾಡಿದ ಮತ್ತು ಹೀನ ಸ್ಥಿತಿ ಬರ್ತದೆ. ಅನ್ಯಾಯದಿಂದ ಮಾಡಿದ, ಅಧರ್ಮದಿಂದ ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ಗಳಿಸೋದು, ವಿಷಯ ಭೋಗ ಮಾಡೋದು, ನಿನ್ನದನ್ನೋದ್ರೊಳಗಷ್ಟ ನೀನು ನೋಡ್ಕೋ. ಏನು ಅದು ಧರ್ಮ. ಏನು ಅದಕ್ಕೆ ನೀತಿ ಅಂತಾರೆ. ಇಲ್ಲ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ. ನೀ ಅಧರ್ಮ ಮಾರ್ಗದಿಂದ ಬೇಕಾದಷ್ಟು ದಾರಿ ಅದಾವ. ಇವತ್ತು ಸೌಕರ್ಯ ಆಗ್ಬೇಕಾಗ್ತದೆ, ಹೌದಿಲ್ಲ? ನಿಷಿದ್ಧ ವ್ಯವಹಾರದಿಂದ ಮಾಡ್ತಾನಿಲ್ಲ, ಮಾಡಿದವ್ರು ಏನಾಗ್ಯಾರ, ಪರಿಸ್ಥಿತಿ ಏನಾಗೈತೆ ನೋಡ್ಕೋದು. ಪ್ರಾಮಾಣಿಕದಿಂದ ದುಡಿದು ಗಳಿಸಿ ತನ್ನದಾದ್ರಾಗ ನೋಡ್ಕೊಂಡ್ರೆ ಸುಖ ಸಿಗೋದಿಲ್ಲ. ಇನ್ನು ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ಅದನ್ನು ಕಬಳಿಸೆ ಮರಿಗಿಸೆ ಯಾಕ್ರಿ ಇನ್ನೊಬ್ಬರ ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಅನೀತಿ ವ್ಯವಹಾರದಿಂದ ಇದನ್ನು ಮಾಡಿ ಸುಖ ಸಿಗ್ತೈತೆ ನಿನಗೆ? ಎಂದೂ ಸುಖ ಸಿಗೋದಿಲ್ಲ. ಮತ್ತು ಹೀನ ಸ್ಥಿತಿ ಬರ್ತೈತೆ. ಅಂತ ಅದನ್ನು ಮಾಡಿದವ್ರಿಗೆ ಏನು ಹಾಕ್ಯಾರ ಅನ್ನೋದ್ರ ಪರಿಣಾಮ ಏನಕ್ಕೈತೆ ಅದನ್ನು ಹೇಳ್ಯಾರ ಅವರು. ಅನ್ಯಧನ ಸ್ತ್ರೀ ಪುರುಷರ ಕಾಂಕ್ಷೆ ಪರಿವಿಡಿದಿ ಪಾತಕಗಳು ಪಶುಪಕ್ಷಿಗಳ ಯೋನಿಯೊಳಗೆ ಎಳೆದೊಯ್ದು ಪುಟಿಸುವ ವಚನದೋಳು ಎಡಬಿಡದಿರೆ ಎಂತೊಲಿವನು ತನಗಿನ್ನೆಂತೊಲಿವು. ಹೆಂಗೆ ಆಕೈತೆ ಅವ್ರಿಗೆ? ತನ್ನದಾದ್ರಾಗ ಇದ್ಕೊಂಡು ನೋಡ್ಕೊಂಡವಾಗ ಇದು ಆಗುವದು. ಪ್ರಾಮಾಣಿಕತನದಿಂದ ನೋಡ್ಕೊಂಡ್ರೆ, ವಿಹಿತ ಮಾರ್ಗದಿಂದ ನಡ್ಕೊಂಡವಾಗ ಹತ್ತುದಿಲ್ಲ ಇದು. ಹಾಕ್ರಿ ಎಲ್ಲನೂ ಕೈ ಬಿಡ್ಬೇಕು. ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇಲ್ಲ ಅಂತ ತಿಳಿದು ಕೈ ಬಿಟ್ಟ ಇದನ್ನು ಹೊಂದಬೇಕಾಗೈತಿ. ಏನು ಅವಾಗ ಅವಾಗಲ್ಲಿ ವಿವೇಕ ಉದಯಕತಿ. ನೀತಿವಂತನಾಗಿ ಬಾಳಿದಾಗ, ಧರ್ಮದಂತೆ ನಡ್ಕೊಂಡಾಗ, ಅದಕ್ಕೆ ಅವನು ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂತ. ಯಾವುದೇ ಮಹಾತ್ಮರು ಅನೀತಿ ವ್ಯವಹಾರ ಮಾಡೇ ಇಲ್ಲ. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಏನು ಅವ್ರು ಇದ್ರ ಮೇಲೆ ಆರೋಪ ಮಾಡ್ಕೊಂತಾರೆ, ಯಾವುದನ್ನು ಅವ್ರು ಮಾಡಿರೋ ಅವಸ್ಥಾ ಭಿನ್ನಿದ್ದಾಗ ಮಾಡಿರ್ಬೋದು. ಅವಾಗ ಜ್ಞಾನೇಂದ್ರ ಚಟುವಟಿಕೆ ಬಂದಿರ್ತಾವೆ ಅಂತ ಅವ್ರು ಪಳಂಕರು ಕೂಡಿರ್ತಾರೆ. ಏನಿಟ್ರು ತಿಂದಿರ್ಬೋದು, ಏನಿಟ್ರು ಕುಡ್ದಿರ್ಬೋದು, ಏನು ಗಾಂಜಿ ಸೇದಿಸಿದ ಸೆರೆ ಕುಡ್ದ ಮಹಾತ್ಮರ ಹೆಸರಿನ ಮ್ಯಾಗ ಇದನ್ನು ಮಾಡ್ತಿರ್ತಾರೆ. ಅವ್ರು ಯಾಕೆ ಸೆರೆ ಕುಡಿದ್ರು ಅಂತ ಮ್ಯಾಲ ಕೂಡಿಸೈತೆ ಅವ್ರನ್ನ. ಸಣ್ಣ ಹುಡುಗರ ಸ್ಥಿತಿ ಇದ್ದಂಗೆ, ಸಮಾಧಿ ಸ್ಥಿತಿ ಒಳಗಿದ್ದಾಗ ಅಂತ ಅವ್ರು ಮಾಡಿರೋರು ಅಂಥವನ್ನೆಲ್ಲ. ಆದರೆ ವ್ಯವಹಾರಿಕ ಎಚ್ಚರಿಕೆಗೆ ಬಂದಾಗ ಯಾವುದೇ ಮಹಾತ್ಮ ನಿಷಿದ್ಧ ವ್ಯವಹಾರ ಮಾಡಿಲ್ಲ. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಏನು ಸಾಮಾನ್ಯ ಜನರಿಗೆ ಇದು ಗೊತ್ತಾಗೋದಿಲ್ಲ. ಅವ್ರು ಅದನ್ನು ಮಾಡಿದ್ರು ನಾವು ಯಾಕೆ ಮಾಡಬಾರ್ದು? ಸೀಸ್ ಕಾಶಿ ಕುಡ್ದ ತೆಗೆದ ಮುಕ್ಳ್ಯಾಗ ಆಸೆ ನಾಲ್ಕನೇಗಪ್ಪ ಆಕೈತೆ ನಿನಗೆ ಸೀಸ್ ಕಾಶಿ ಕುಡಿಯೋದ್ರೆ? ಅವೆಲ್ಲ ಸಿದ್ಧಿ ಪುರುಷರಿದ್ರು. ಅವನ್ನೆಲ್ಲ ಅವ್ರು ಮಾಡ್ತಾರಂತ ನೀ ಮಾಡಕ್ಕೆ ಹೋಗೋದು. ಅಂಥವ್ನು ಮಾಡಕ್ಕೆ ಒಳ್ಳೆ ಓಡಾಡ್ತಿ ದೌಡ ನಿಷಿದ್ಧ ವ್ಯವಹಾರ ಮಾಡಕ್ಕೆ ಹೋದಿಲ್ಲ. ಅಶೋಕ ಕಲಿಂಗ ಯುದ್ಧದಲ್ಲಿ ಆದ ಅನಾಹುತವನ್ನು ಕಂಡು
ಯುದ್ಧವನ್ನು ನಿಲ್ಲಿಸಿ ಧರ್ಮ ಯುದ್ಧವನ್ನು ನಡೆಸಿದರು. ಅವು ಪರಿಣಾಮ ಆತು. ಇಷ್ಟೊಂದು ಎಷ್ಟು ಜನರನ್ನ ಕೊಂದಿನಪ್ಪ ನಾವು, ಏನು ಸಾಧಿಸಬೇಕಾತಿನ್ನ ಪೂರ್ಣ ಅವನ ಜೀವನ ಬದಲಾವಣೆ ಆಗಿತ್ತು. ಅವಾಗ ಬೌದ್ಧನ ಅನುಯಾಯಿ ಆದವ. ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ. ತನ್ನ ಇಡೀ ರಾಜ್ಯದ ಬೊಕ್ಕಸವನ್ನು ಇದಕ್ಕಾಗಿ ಪ್ರಚಾರ ಮಾಡಲಿ, ಇದನ್ನು ಹೊಂದಲಿ ಎಲ್ಲ ಜೀವಿಗಳು ಅಂತ ತಿಳ್ಕೊಂಡ ಪೂರ್ಣ ಟರ್ನ್ ಆದ ಅಶೋಕ. ಏನು ಬ್ಯಾಡ, ಇನ್ನೆದುರು ಹಾರ ಇದೆ, ಇದ್ರ ಬೆನ್ನು ಹತ್ತದು ಬ್ಯಾಡ ಅಂತ ಅವಾಗ ಅಲ್ಲಿಗೆ ಸಮಾಪ್ತಿ ಮಾಡಿದವು. ಶಾಂತಿ ಮಾರ್ಗವನ್ನು ಪಾಲನೆ ಮಾಡಕತ್ತ. ಏನು ಅಶೋಕ ಅಂದ್ರೆ ಶೋಕ ಇಲ್ಲದವ ಅಂತ ಹೆಸರನ್ನ ಹಂಗೆ. ಯಾಕ್ರಿ ಅಶೋಕ, ಶೋಕ ಇಲ್ಲದ ಸ್ಥಿತಿ ಅಶೋಕ. ಏನು ಅಶೋಕವಂತ ಕರ್ಣೈಕವಂತಹ ಕೌಪೀನವಂತಹ ಕಲುಭಾಗ್ಯವಂತಹ ಎಲ್ಲ ಇಂದ್ರಿಯಗಳಿಗೆ ಲಗಾಮ್ ಹಾಕಿದ, ಲಂಗಟ ಹಾಕಿದ ಮನಸ್ಸು ಮತ್ತು ಇಂದ್ರಿಯಗಳಿಗೆ. ಅವ ಅಶೋಕ, ಶೋಕ ಇಲ್ಲದವ. ಮತ್ತು ಇವಾಗ ಲಗಾಮ್ ಹಾಕಲಿಲ್ಲ ಅಂದ್ರೆ ನೀನು ಶೋಕ ಹೊಂತೀನಿ. ಮತ್ತು ಅವುಗಳು ಬೆನ್ನು ಹತ್ತಿರ ಒದ್ದಾಡಕತ್ತಿ ಇಲ್ಲ. ಹಾಂ, ಬಾಳ್ಯದ ಬೆನ್ನು ಹತ್ತಿದವ್ರು ಏನಾಗ್ಯಾರ ನೋಡ್ಕೊಳ್ಳಿ, ನೆಮ್ಮದಿಯಿಂದ ಅದಾರ. ಹಾಂ, ಬಾಳೆ ಅಳಸಾಕ, ಬಾಳೆದಾಟ ಅಳು ಸಂಬಂಧ ಹುಡಿರು, ನಗು ಸಂಬಂಧ ಹುಡಿರು. ಹಾಂ, ಬಾಳೆ ಮಾಡಿ ನಕ್ಕೊಂತ ಇದ್ದವ್ರು ಯಾರದಾರ ಹೇಳ್ರಿ? ಅದು ಯಾರು ತನ್ನ ಹಂತೇಲಿ ಏನೈತೆ ಅದನ್ನು ಕೊಡೋದು, ಅಳಸಾಕ ಹಚ್ಚೆ ಬಿಡ್ತಾನೆ, ದುಃಖ ಕೊಡೋದನ್ನ ಅದು ನಾವು ತಿಳ್ಕೊಂಡದ್ದು ಅದು ಕೊಡೋದಿಲ್ಲ. ನಮ್ಗೆ ನೆಮ್ಮದಿ ಕೊಡೋದು ಮರೆತು ಬಿಡೇನೆ ಅದು. ಏನು ಕಾಯ ವಾಚ ಮನಸ್ಸಾದಿಂದ ಜನರಿಗೆ ಯಾವುದೇ ಥರದ ಪೀಡೆಯನ್ನು ಕೊಡದೇ ಇರುವುದನ್ನ ಅಹಿಂಸೆ ಅಂತ. ಶರೀರದಿಂದ, ಮನಸ್ಸಿನಿಂದ, ಬುದ್ಧಿ, ಶರೀರದಿಂದ, ಮನಸ್ಸಿನಿಂದ, ವಾಣಿಯಿಂದ, ಇದಕ್ಕೆ ತಪಸ್ಸು ಅಂತಾರೆ. ಮಾಡಲಿಲ್ಲವೇ ತಪವ, ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಅಂತ. ಇವ ತ್ರಿವಿಧ ಕರ್ಣ: ಶರೀರ, ವಾಣಿ, ಇದು ಮನಸ್ಸು. ಒಳ್ಳೆಯ ಗುಣ ನಮ್ಮಲ್ಲಿ ಬೇಕಲ್ಲ, ಸುಗುಣ ಸಂಪನ್ನ ಆಗ್ಬೇಕು, ಸದ್ಗುಣ ಸಂಪನ್ನ ಆಗ್ಬೇಕು. ಅಂಥವ್ರಿಗೆ ಇದನ್ನು ಮಾಡಕ್ಕೆ ಬರ್ತೈತಿ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೊರಿ. ವಿಷಯದ ಆಶಯ ಸಂಬಂಧ ನೀನು ಅಡ್ಡದಾರಿ ಹಿಡಿತಿ, ತಡಲಿಕ್ಕೆ ನಿಷಿದ್ಧ ವ್ಯವಹಾರ ಮಾಡೋಕ್ಕೆ ಚಾಲು ಮಾಡ್ತಿ. ಸುಳ್ಳು ಹೇಳೋದು, ಮೋಸ ಮಾಡೋದು, ಕೊಟ್ಟಿ ಕಾಗದ ಪತ್ರ ಮಾಡೋಕ್ಕೆ ಚಾಲು ಮಾಡ್ತಿಲ್ಲ. ಅಹಿಂಸಾ ಅನ್ನೋದು ಎಲ್ಲ ಕಾಲದವ್ರಿಗೆ, ಎಲ್ಲ ವರ್ಗದವ್ರಿಗೆ ಅದು ಒಂದೈತಿ. ಯಾವ್ದಾರು ಒಬ್ಬನ ಹೆಸರಿನ ಮ್ಯಾಗ ಬಂದದ್ದಲ್ಲ ಅದು, ಬುದ್ಧನಿಂದ ಬಂದದ್ದಲ್ಲ ಅದು ಅಹಿಂಸಾ ಮಾರ್ಗ. ಯಾವುದೇ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಬಂದದ್ದಲ್ಲ ಅದು. ಬುದ್ಧನೇನು ಬೌದ್ಧ ಧರ್ಮದ ಸ್ಥಾಪಕನಲ್ಲ, ಶಾಂತಿ ಧರ್ಮ. ಇಸ್ಲಾಂ ಅಂದರೂ ಅದ, ಬೌದ್ಧ ಅಂದರೂ ಅದ. ಬೇರೆ ಬೇರೆ ನಾವು ವೇಷಭೂಷಣಗಳನ್ನು ನೋಡಿ ಸರಿಯಾದ ತಿಳುವಳಿಕೆ ಇಲ್ದವರು ಭೇದ ಕಲ್ಪನೆ ಮಾಡಿಕೊಂಡು ನಾವು ಹೊಡೆದಾಡ್ತೇವೆ. ನಂದು ಬೇರೆ, ನಿಂದು ಬೇರೆ. ಅಜ್ಞಾನಿಗಳವೆಲ್ಲ. ಜ್ಞಾನಿಗಳಾದವರು ಭೇದ ಮಾಡೇ ಇಲ್ಲ. ಅವರು ಭೇದವನ್ನು ಕಂಡಿಲ್ಲ. ಏನು ಎಲ್ಲಿ ಭೇದವನ್ನು ಕಾಣ್ತಾನೆ ಅಲ್ಲಿ ದುಃಖವನ್ನು ಹೊಂತಾನ. ಅದು ಬೇರೆಪ್ಪ, ಇದು ಬೇರೆ, ಹೊಡೆದಾಡಕ್ಕೆ ಚಲೋ. ಜ್ಞಾನಿಗಳೆಲ್ಲ ಜಗತ್ತಿನೊಳಗೆ ಆಗಿ ಹೋದವರು ತಮ್ಮಂತೆ ಸ್ವರೂಪದ ಮಾರ್ಗವನ್ನು ಜನ ಹಿಡೀಲಿ ಅಂತ ಹೇಳ್ಕೊಂಡು ಕರುಣಾದೃಷ್ಟಿಯಿಂದ ಬೋಧ ಮಾಡ್ಕೊತ ಬಂದಾಗ ಇದ್ದು ತೋರಿಸಿದ್ರು ಅವರು. ಅದರಂತೆ ಮಾನವ ಜನ್ಮದ ಶ್ರೇಷ್ಠ ಗುರಿ ಯಾವುದು ಅಂದರೆ ತನ್ನನ್ನು ತಿಳಿಯುವುದು. ಅದನ್ನು ಬಿಟ್ಟೇವೆ ನಾವು. ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋದು ಬಿಟ್ಟು ಬರೇ ನಾವು ಅಲ್ಲದ್ದನ್ನು ಬಿಟ್ಟುಕೊಟ್ಟು ನಾವು ಅಲ್ಲದ್ದನ್ನು ಅನಾತ್ಮ ವಿಚಾರದೊಳಗೆ ಕಾಲ ಕಳೆದ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಮನುಷ್ಯನ ಜನ್ಮವನ್ನು ಹಾಳು ಮಾಡಿದ ಪಾಪಕ್ಕೆ ಗುರಿಯಾದೀವಿ ನಾವು. ಭಾಷಾ, ಆಹಾರ, ವಿಹಾರ ಬೇರೆ ಬೇರೆ ಇದ್ರೂ ಎಲ್ಲ ಕಾಲದೊಳಗೂ ಕಾಮ ಕ್ರೋಧಾದಿಗಳ ವ್ಯವಹಾರ ಒಂದಾದವು ಎಲ್ಲ ವರ್ಗದವರಿಗೂ. ಆ ಜಾತಿಯವನು ಬೇರೆ, ಈ ಜಾತಿಯವನ ಕಾಮ ಕ್ರೋಧಾದಿಗಳು ಬೇರೆ ಬೇರೆ ಇಲ್ಲವು. ಮೊದಲು ನೀತಿ ಬೇಕು ಮನುಷ್ಯನಿಗೆ. ಅದು ನೀತಿ ಅಂದರೆ ಇನ್ನೊಬ್ಬರಿಗೆ ಕೆಡಕಾಗದಂಗೆ ಬದುಕಬೇಕು.
ಇನ್ನೊಬ್ಬರಿಗೆ ಪೀಡಾ ಕೊಟ್ರೆ ಅದು ತನಗ ಬರ್ತೈತೆ ಅನ್ನೋದು ಹೊಳಿಬೇಕಲ್ಲ. ಹಂಗೆ ಇರಾಕ್ ಕಲಿಬೇಕು ನಾವು. ಕೇಳ್ತೇವಿ ಇದನ್ನೆಲ್ಲ ಎಷ್ಟು ಹೇಳೋದು ಕೇಳೋದು, ಆದರೂ ಸುಧಾ ವಿಷಯದ ಆಶಯ ಸಂಬಂಧ ಇನ್ನೊಬ್ಬರಿಗೆ ಪೀಡಾ ಕೊಟ್ಕೊಂತ ಅಡ್ಡಾಡ್ತೀವಿ. ಅದರಂತೆ ಇರುವುದು ಭಾಳ ಕಠಿಣ. ಅದ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂದಾರೆ. ಒಬ್ರಿಗೊಬ್ಬರು ಪ್ರಾಮಾಣಿಕದಿಂದ ನಡ್ಕೊಳ್ಳೋದು ಎಲ್ಲಿ ಉಳಿದತ್ರಿ ಈಗ? ಧರ್ಮ ಅಂದ್ರೆ ಅದೇ, ಪ್ರಾಮಾಣಿಕತನದಿಂದ ನಡ್ಕೊಳಕ ಧರ್ಮ ಅಂತಾರೆ. ಮೊದಲಿನ ಕಾಲದೊಳಗೆ ಮೊದಲಿನ ಮಂದಿ ಹೃದಯ ವೇದಾಂತನೇ ಇತ್ತು. ಯಾವ ಕಾಗದ ಪತ್ರ ಇಲ್ಲ, ಕೈಯಾಗ ಮುಡಿಗ್ಯಾಗ ಕೊಟ್ಟು ಮುಡಿಗ್ಯಾಗ ತಗೋತಿದ್ರು ಅವ್ರು. ಇರ್ಲಿ ಹೋಗಪ್ಪ ನನಗೆ ಭರವಸೆ ಐತೆ ಅಂತಿದ್ರು ಅವ್ರು. ಈ ಕಾಗದ ಪತ್ರ ಬರೆದ್ರು ಬರೆಸಿಲ್ವ, ಹೌದಿಲ್ಲ? ಮೋಸ ಮಾಡೋದು ಇದಾ ನಡೆದ್ಬಿಟ್ಟದೆ. ನಂಬಿಗಿಲ್ಲ. ಅವ್ರ ಹೃದಯನ ವೇದಾಂತ ಇತ್ತು. ಇನ್ನೊಬ್ಬರಿಗೆ ಏನಾರು ಮಾಡಿದ್ರೆ ನಮ್ಗಾಕೈತಪ್ಪ, ಮಾಡೋದು ಬೇಡ ಅಂತ ಏನು ಮಾಡ್ತಿದ್ದಿಲ್ಲ ಅವ್ರು. ಕುಮ್ಮಸಿಟ್ಟಾವ ಮನುಷ್ಯನ ಅಲ್ಲಂತ. ಯಾವ ಕುಮ್ಮಸಿಡ್ತಾನ ಅವ ಅಸಮಾಧಾನ ಪಡ್ತಾನ. ಹೌದು, ಯಾವ ಮರ್ತು ಬಿಡ್ಬೇಕಾಗ ಪರರ ದುರ್ಗುಣಗಳನ್ನು ಮರೆಯುತ್ತಾ ಆಧರಿಪುದೇ ಚಂದ ಅಂತ. ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥ ತ್ಯಾಗ ಮಾಡಿದಾಗ ಒಂದು ಏಕತ್ರ ಕುಟುಂಬ, ಸಂಘ, ಕುಟುಂಬ ನಡೀತಾವ. ಹೌದು, ಇಲ್ಲ ಅಂತಂದ್ರೆ ಅರಿವು ಹೊಡೆದ ಹಂಚಕ್ಕವು. ಇನ್ನೊಬ್ಬರಿಗೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಇನ್ನೊಬ್ಬರಿಗೆ ಪೀಡಾ ಕೊಡಬಾರ್ದಪ್ಪ ಅಂತ ಇದನ್ನು ಎಷ್ಟು ನಡೆಸಿದ್ರೆ ಸಾಕು ನೋಡ್ರಿ, ಎಷ್ಟು ಬೇಕಷ್ಟಾಗ್ತದೆ. ವಿಷಯದ ಆಶಯ ಸಂಬಂಧ ಪೀಡಾ ಕೊಡ್ಕೊತ ಅಡ್ಡಾಡ್ತೀವಿ. ದ್ವೇಷವು ದ್ವೇಷದಿಂದ ಅಳಿಯದೆ ಪ್ರೀತಿಯಿಂದ ಅಳಿಯುವುದು ಅಂತ. ಹೌದು, ಯಾರು ನಮ್ಮನ್ನು ದ್ವೇಷ ಮಾಡ್ತಾರೆ ಅವ್ರನ್ನ ಪ್ರೀತಿಯಿಂದ ನೋಡುವಂತ, ಅವ್ರನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ. ಯಾವ ಮಂತ್ರ ಅಂತೀವಿ, ಅದರ ಅರ್ಥನ ನಮ್ಗೆ ಯಾಕೆ? ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂಕರ ಭಾವೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ ಅಂತ. ಯಾರು ನಮ್ಮನ್ನು ದ್ವೇಷ ಮಾಡ್ತಾರೆ ಅವನು ಪ್ರೇಮದಿಂದ ಎಲ್ಲರನ್ನು ಪ್ರೀತಿಸಿರಿ ಅಂತ. ಅಲ್ಲಿ ನಾನು ಅದೇನಲ್ಲ, ಯಾರು ಕೂಡ ದ್ವೇಷ, ಯಾರು ಕೂಡ ಪ್ರೀತಿ, ಎಲ್ಲವೂ ನನ್ನ 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 ಸ್ವರೂಪ ಅನ್ನುವಂತಹ ವಿಶಾಲ ಮನೋಭಾವನೆ ನಾವು ಬೆಳೆಸ್ಕೋಬೇಕಾಗಿದೆ. ಇದು ಬರೋದು ಭಾಳ ಕಠಿಣ ಐತಿ. ಎಲ್ಲೋ ಒಬ್ಬ ಏನು ಅದು ಬಂದ್ರೆ ನಿನ್ನ ಜನ್ಮ ಪಾವನ ಆಕೈತಿ ನೋಡಿ. ಯಾರು ಕೂಡ ದ್ವೇಷ ಬರೋಂಗಿಲ್ಲ ಏನು. ಇವು ಹೊಸದಾಗಿ ಯಾರ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಬಂದಿಲ್ಲ ಇವ. ಯಾಕ್ರಿ? ಹಿಂಸಾ ಮಾಡಬೇಡ, ಮೋಸ ಮಾಡಬೇಡ, ವಂಚನೆ, ಕಳಬೇಡ, ಕೊಲಬೇಡ, ಅವೇನು ಅಡಿಗೆ ಮನೆಯಿಂದ ತಯಾರು ಮಾಡಿಕೊಟ್ಟನು ಬಸವಣ್ಣ? ಯಾಕ್ರಿ? ಮೊದಲ ಇದ್ದದ್ದಾನ ಅದ, ಹೌದಲ್ಲ? ವೇದ ಉಪನಿಷತ್ತುಗಳಲ್ಲಿ ಐತೆ ಅದು. ಅವ್ರು ಅದ್ರ ಹೆಸರು ತೆಗಿಬೇಡ್ರಿ ಅಂತಾರೆ ಅವರು, ಹೌದಿಲ್ಲ? ವೇದ ಬಸವಣ್ಣ ತಯಾರು ಮಾಡಿಕೊಟ್ಟನು ಹೊಸದಾಗಿ ಅದನ್ನು. ಅದಕ್ಕಿಂತ ಮೊದಲು ಯಾರು ಆಗೇ ಇಲ್ಲ. ನಾ ಇಂಥ ಒಂದು ಆಚರಣೆ ಎಷ್ಟೋ ಮಂದಿ ಹೋಗ್ಯಾರ, ಎಷ್ಟು ಮಂದಿ ಕೃಷ್ಣ ಆಗ್ಯಾರ, ಬುದ್ಧ ಆಗಿ ಹೋಗ್ಯಾರ, ಹೌದಿಲ್ಲ? ನೀವು ಎಷ್ಟನೇ ಕೃಷ್ಣ, ಎಷ್ಟನೇ ರಾಮ ಅಂದ, ನೀವು ಎಂಥ ಬಸವಣ್ಣ, ಯಾವ ಮೂಲೆ ಬಸವಣ್ಣ? ಯಾಕ್ರಿ? ಯಾರು ಎಷ್ಟು ಮಂದಿ ಆಗಿ ಹೋಗ್ಯಾರ ಈ ಜಗತ್ತಿನೊಳಗೆ. ಇದನ್ನು ಪಾಲನೆ ಮಾಡಿ ಎಲ್ಲರಿಗೆ ಅದು ಒಂದೈತಿ. ಎಲ್ಲ ಕಾಲದವ್ರಿಗೂ ಎಲ್ಲ ವರ್ಗದವ್ರಿಗೆ ಇದು ಒಂದೈತಿ. ನಮ್ಮ ಋಷಿಮುನಿಗಳ ಹೇಳಿ ಇದ್ದ ಅದನ್ನು ನೆನಪಿಗೆ ತಂದು ಕೊಟ್ಟು ಹೋಗ್ಯಾರ ಅವರು. ಹೊಂದಲಿ ಎಲ್ಲರೂ ಆ ಸ್ಥಿತಿಯನ್ನು, ಸುಖ ಶಾಂತಿಯಿಂದ ಬಾಳಲಿ ಅಂತ ತಿಳ್ಕೊಂಡು ಮಾರ್ಗದರ್ಶನ ಮಾಡ್ಕೊತ ಬಂದಾರ ಅವರು. ಸನಾತನ ಋಷಿ ಮುನಿಗಳು ಹೇಳಿದ್ದನ್ನು ಇವರು ಸ್ವಲ್ಪ ಶಬ್ದ ಜೋಡಣೆ ಮಾಡಿ ಹೇಳಿದಾರಷ್ಟೇ ಬಸವಣ್ಣ. ಅವರು ಕೆಲವರು ಅದನ್ನು ಸರಿಯಾಗಿ ಪಾಲನೆ ಮಾಡ್ಲಿಕ್ಕೆ ತಮ್ಮ ಅಡ್ಡದಾರಿ ಹಿಡಿದವ್ರ ಅವ್ರಿಗೆ ಇವ್ರು ಸನಾತನ ಧರ್ಮ ಇದೈತೆ ಅಂತ ಅಪಪ್ರಚಾರ ಮಾಡ್ಕೊತ ಹೋದ್ರು ಅವರು. ಅಲ್ಲಿ ಭೇದ ಭಾವ ಇಲ್ಲ. ನಿಜವಾಗಿ ಸನಾತನ ಧರ್ಮ ಋಷಿಮುನಿಗಳು ಯಾರು ಕೂಡ ಭೇದ ಮಾಡಿಲ್ಲ ಅಲ್ಲಿ. ಇವು ನಡಬರ್ಕಿನ ಮಂದಿ ಗುಂಪು ಕಟ್ಕೊಂಡು ನಮ್ಮ ಬ್ಯಾರೆ ಇದೆ ಅಂತ ತಿಳ್ಕೊಂಡ ದ್ವೇಷ ಮಾಡಿ ಹಿಂದ್ಗಡೆ ಬಂದದ್ದು ಅವು. ನಿಜವಾಗಿ ಮೂಲ ಪುರುಷರೇನದಾರ ಅಲ್ಲಿ ಯಾವ ಭೇದನೂ ಇಲ್ಲ.
ಏನು ಮೂಲ ಇದ್ದ ಸ್ಥಿತಿ ಏನೈತಿಲ್ಲ ಅದ್ರಾಗ ಯಾವ ಭೇದನೂ ಇಲ್ಲ ನಮಗೆ. ಅದನ್ನ ವಿಚಾರ ಮಾಡೋದಿಲ್ಲ ಜನ. ಈ ನಡಬರ್ಕ ಮಾಡಿದ್ವು, ಆ ಮಾರ್ಗ ಹಿಡಿದ ಬ್ಯಾಳ ಸರಿ ಅವನು ಅವು ಅದ್ರ ಸಂಬಂಧ ಅವು ಹಿಂಗೆ ಹೊಡೆದಾಟ ಆಕ್ಯತ್ತು. ಅವು ಒಬ್ರಿಗೊಬ್ರು ಸಹನ ಮಾಡೋಣಾಗ್ಲಿಲ್ಲ, ದ್ವೇಷ ಹುಟ್ಟಿದ್ವು ಅಲ್ಲಿ. ಹಾ ಹಾ ಹಂಗ ಈ ಸ್ಥಿತಿ ಹೊಂದಾನ ಆಗ್ಲಿಕ್ಕೆ ಈ ದೊಡ್ಡ ವ್ಯಾಪಾರ ನೀಗ್ಲಿಕ್ಕೆ ಮಸಿ ಮಾರೋ ವ್ಯಾಪಾರ ಶುರು ಮಾಡಿದ್ವು ಅಂತ ಹಂಗಾತಿದ. ಹಂಗಾಗಿ ಅವೆಲ್ಲ ಅಡ್ಡದಾರಿ ಹಿಡ್ದವು. ನಮ್ದೊಂದು ಗುಂಪು ಮಾಡ್ಕೊಂಡು ಹೊಡೆದಾಡು. ಹಿಂದಿನ ಋಷಿಮುನಿಗಳು ಯಾರು ಗುಂಪು ಮಾಡಿಲ್ಲ. ಅವರು ಅಲ್ಲಿ ಯಾವ ಗುಂಪುಗೀಕರಣ ಇಲ್ಲ ಇಲ್ಲ ಅಲ್ಲ. ಧರ್ಮ ಅಂದ್ರೆ ಅಹಿಂಸಾ, ಸತ್ಯ, ಪ್ರಾಮಾಣಿಕತನ. ನಿನ್ನ ನಡತೆ ಬರೋಬ್ಬರಿ ಇದ್ರೆ ಸಮಾಜ ಬರೋಬ್ಬರಿ ಇರ್ತೈತಿ ನೋಡ್ರಿ. ಹೌದಿಲ್ಲ? ಹೌದು. ನಮ್ಮ ಧರ್ಮ ಶ್ರೇಷ್ಠ ಅಂದ್ರೆ ನಡತೆ ಬರೋಬ್ಬರಿ ಇದ್ರೆ ನಿನ್ನ ಧರ್ಮ ಶ್ರೇಷ್ಠ. ನಡತೆನೇ ಇರಲಿಲ್ಲ ಅಂದ್ರೆ ನಿನ್ನ ಧರ್ಮ ತಗೊಂಡು ಏನು ಮಾಡೋದು? ಆಚರಣೆಯಿಂದ ಸರಿ ಇರಲಿಲ್ಲ ಅಂದ್ರೆ ನಿನ್ನ ಧರ್ಮಕ್ಕೆ ಬೆಂಕಿ ಹಚ್ಚೋದನ್ನು. ಏನು ನೀತಿ ಇಲ್ಲದ ಧರ್ಮ ತಗೊಂಡು ಏನು ಮಾಡೋ? ನೀತಿ ಬಿಟ್ಟು ನಡೆದ್ರೆ ಅದ ಧರ್ಮ. ಧರ್ಮವನ್ನು ಬೋಧ ಮಾಡೋರು ಧರ್ಮದಂತೆ ನಡ್ಕೋದಿಲ್ಲ. ಹಿಂಗಾಗಿ ಸಮಾಜದೊಳಗೆ ಇವು ಘರ್ಷಣ, ಹೊಡೆದಾಟ ಬಡದಾಟ ಚಾಲು ಆದ. ನಡೆ ನುಡಿ ತೊಡೆ ಬಂಧುರವಿದ್ದರೆ ಇದೇ ಜನ್ಮ ಕಡೆ ಅಂದ. ಧರ್ಮ ಅಂದಿಂದ ಒಂದೇ ಅದ. ಬೇರೆ ಬೇರೆ ಧರ್ಮ ಇಲ್ಲ ಇಲ್ಲ. ಏನ್ ಯಾವುದೇ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಬಂದಿಲ್ಲ ಅದು. ಎಲ್ಲ ಒಂದದ ಅಂತ ತಿಳ್ಕೊಂಡವ ಬೇರೆ ಬೇರೆ ನಂದು ಮಠ ಶ್ರೇಷ್ಠ, ನಂದು ಕನಿಷ್ಠ, ನಂದು ಚಿಕ್ಕ ಮಠ ಹಿರಿಮಠ ಅಂತ ಮಾಡ್ಕೊಂಡು ಬಂದಿರ್ತಾನೆ. ಹೌದಿಲ್ಲ? ದೊಡ್ಡ ಮಠ ನಂದು ಚಿಕ್ಕ ಮಠ, ಹೌದಿಲ್ಲ? ಏನೇನೋ ಹೆಸರಿಟ್ಕೊಂಡು ಬೇರೆ ಭೇದ ಮಾಡ್ಕೊಂಡು ಕುಂದಿರ್ತಾನೆ. ನಾವು ಹಿರೇಮಠದವ್ರು, ಹೆಚ್ಚಿನವರು ಅಂತ. ಹ್ಞೂ ರೀ. ಇವನ್ನೆಲ್ಲ ಭೇದ ಭಾವ ಏನೈತೆಲ್ಲ ಅಜ್ಞಾನದೊಳಗೆ ಹುಟ್ಟ್ಯಾವಿಲ್ಲ. ಜ್ಞಾನಿಗಳು ಭೇದ ಮಾಡೇ ಇಲ್ಲ. ಆ ಊರವ್ ನಿದ್ದೆ ಬೇರೆ, ಈ ಊರವ್ ನಿದ್ದೆ ಬೇರೆ ಬೇರೆ ಇರ್ತಾವ್ರಿ. ಹಿಂದಿನ ಕಾಲದವ್ರ ಸತ್ಯ ಬೇರೆ, ಈಗಿನ ಕಾಲದವ್ರ ಸತ್ಯ ಬೇರೆ ಬೇರೆ ಅದಾವನ್ರಿ. ಸಾಂಪ್ರದಾಯ ಧರ್ಮ ಅಲ್ಲ. ಸಾಂಪ್ರದಾಯದ ಅಭಿಮಾನ ಹಿಡ್ಕೊಂಡ್ರೆ ಒಬ್ರಿಗೊಬ್ರು ಹೊಡೆದಾಡಕ್ಕೆ ಶುರು ಮಾಡ್ತೀರಿ ನೀವು. ಸಂಪ್ರದಾಯ ಮಾಡ್ಕೊಂಡು ಗುಂಪು ಮಾಡ್ಕೊಂಡು ಹೊಡೆದಾಡ್ತೀರಿ ನೀವು. ಹೌದಿಲ್ಲ? ನಮ್ದೊಂದು ಆ ಸಮಾಜ ಬೇರೆ, ನಮ್ದು ಈ ಸಮಾಜ ಬೇರೆ ಅಂತ ಗುಂಪು ಮಾಡ್ಕೊಂಡು ಹೊಡೆದಾಡ್ತೀರಿ ನೀವು. ಅದಲ್ಲ ಅಲ್ಲ. ಎಲ್ಲವನ್ನ ಅದಕ್ಕೆ ನಿಜಗುಣವ್ರು ಸ್ಪಷ್ಟ ಹೇಳ್ಯಾರು. ನೀವೇನು ಗುಂಪು ಸಂಪ್ರದಾಯ ಮಾಡ್ಕೊಂಡ್ರೆ ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ. ಅದನ್ನೂ ನೀ ಅವಲಂಬನೆ ಮಾಡಕ್ಕೆ ಹೋಗ್ಬೇಡ. ಎಲ್ಲ ಕೈ ಬಿಡವನ್ನೆಲ್ಲ ಕೈ ಬಿಟ್ಟು ನಿನ್ನ ಇರುವಿನ ಕಡಿಲಕ್ಕೆ ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಆ ಸುಖಕರವಾದಂಥ ಇರುವಿನ ಕಡೆ ಲಕ್ಕ ಕೊಡುವಂತ. ಎಲ್ಲರಿಗೂ ಅದು ಒಂದಾದ. ಅಲ್ಲಿ ಭೇದ ಅನ್ನುವಂಥದ್ದಿಲ್ಲ. ಅಜ್ಞಾನಿಗಳಲ್ಲಿ ಅದು ಭೇದ ಆಗೈತಿ. ಅದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲದಕ್ಕೆ ಭೇದ ಮಾಡಿ ಗುಂಪು ಕಟ್ಕೊಂಡು ಹೊಡೆದಾಡ್ತೀವಿ ನಾವು. ಜಾತಿ ಪಂಗಡಗಳನ್ನು ಮಾಡಿಕೊಂಡೆ ನಾವು ಭೇದ ಮಾಡಿಕೊಂಡ್ರೆ. ಕ್ರಾಂತಿ ಯಾಕೆ ಆತಂದ್ರೆ ಭೇದದಿಂದ ಆತಿ. ಭೇದ ಇರಲಿಲ್ಲ ಅಂದ್ರೆ ಅಭೇದ ಸ್ಥಿತಿ ಒಳಗೆ ಎಲ್ಲೈತಿ ಹೊಡೆದಾಟ ಬಡದಾಟ. ಅವ್ಯವಹಾರ ಮಾಡಕ್ಕೆ ಶುರು ಮಾಡಿದರು. ಅನೀತಿ ವ್ಯವಹಾರ, ಮೋಸ ಮಾಡೋದು, ವಂಚನೆ ಮಾಡೋದು, ಒಬ್ರಿಗೊಬ್ರು ದ್ವೇಷ ಅಸೂಯೆ ಹುಡ್ತಿ ಅಲ್ಲಿ ದಂಗೆ ಎತ್ತಿ ಕ್ರಾಂತಿಕಾರಿ ಚಾಲು ಆತಿಲ್ಲ. ಈ ಗದ್ದಲ ಯಾರು ಎಬ್ಸಿದ್ರಿ ಇವನ್ನ? ಹೌದಿಲ್ಲ? ಅಜ್ಞಜೀವಿಗಳಲ್ಲಿ ಬುದ್ಧಿ ಕೆರಳಿಸಬಾರ್ದು ಅಂತ ಹೇಳ್ತಾರೆ. ಅವನು ಕೆರಳಿಸ್ಬಿಟ್ರೆ ಬುದ್ಧಿ ಅನಾಹುತ ಆಗಕೈತಿ ಬಿಡ್ತಾವ. ಒಂದಕ್ಕೊಂದು ಕೊಲೆ ಸುಲಿಗೆ ಚಾಲು ಆಕ್ಕಾವು. ಅವ್ನು ಬೇದ ಬುದ್ಧಿಯಾಗ ಅವ್ರದ್ದು ಬೇರೆ ನಮ್ಮದು ಬೇರೆ ಅಂತ ಹೋಗಿಸ್ಬಿಟ್ಟು ಅಂದ್ರೆ ಹಿಂಗ ಮಾಡತ್ತಾರಿಲ್ಲೋ. ಈಗ ಹೊಡೆದಾಟ ಹಚ್ಚಿ ರಾಜಕೀಯ ಮಂದಿ ಎಲ್ಲ ಗದ್ದಲ ಹಚ್ಚಿಕಾರ. ಒಂದಿದ್ದವ್ರನ್ನೆಲ್ಲ ಎಲ್ಲಿತ್ರಿ? ಎಲ್ಲರೂ ಒಂದ ಅನ್ನೋ ಭಾವನದಾಗಿದ್ರು. ಎಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಜಗಳಾಟ ಹಚ್ಚಿ ದ್ವೇಷ ಅಸೂಯದಿಂದ ಯಾಕ್ರಿ ಬದುಕಿ ಇನ್ನೊಬ್ಬರಿಗೆ ಸಮಾಧಾನ ಶಾಂತಿ ಕೆಡಿಸಿಬಿಟ್ರಿ ಎಲ್ಲ.
ಒಬ್ರಿಗೊಬ್ರು ಪೀಡಾ ಕೊಟ್ರೆ ಬಡ್ದಾಡ್ತೀರಿ, ಪೀಡಾ ಕೊಡ್ಲಿಲ್ಲ ಅಂದ್ರೆ ಬಡ್ದಾಟ ಇಲ್ಲಿ ಬರ್ತೈತಿ. ಅಹಿಂಸಾದಿಂದ ನಡೆಯವ್ರು ಯಾವ ಮಠ ಮಾಡಿದವ್ರು ಅದಾರ ಹೇಳ್ರಿ. ವಿಷಯದ ಆಶಾ ಸಂಬಂಧ ನೀ ಇಂಥವೆಲ್ಲ ಕಂತ್ರಾಟ ನಡೆಸಿ ಹಿಂಸಾ ಕೊಡಕ್ಕೆ ಚಾಲು ಮಾಡ್ತಿ. ವಿಷಯದ ಆಶಾ ಸಂಬಂಧ ವಿಷಯ ಸಂಗ್ರಹ ಇತ್ತಂದ್ರೆ ಬಡದಾಟ ಚಾಲು ಆಯ್ತು ನೋಡ್ರಿ. ಅದಕ್ಕೆ ವಿಷಯ ಸಂಗ್ರಹ ಇಲ್ಲದೆ ಇರ್ತಕ್ಕಂಥ ಮಠಮಾನ್ಯಗಳೇ ಯಾವ್ದಾವ್ ತೋರಿಸ್ರಿ ನೀವು ನನಗೆ. ವಿಷಯ ಸಂಗ್ರಹ ಮಾಡ್ಕೋದು ಅದನ್ನು ಗುಂಪು ಮಾಡ್ಕೊಂಡು ಹೊಡೆದಾಡ್ತೀರಿ ನೀವು ವಿಷಯದ ಆಶಾ ಸಂಬಂಧ. ಅದಕ್ಕೆ ವಿಷಯ ಸಂಗ್ರಹ ಮಾಡಬೇಡ್ರಿ ಅಂತಿದ್ರು ಅವರು. ಅಪರಿಗ್ರಹ ವೃತ್ತಿ ಬೇಕಿದಕ್ಕೆ. ನಾವು ಆ ಸ್ಥಿತಿಯನ್ನು ಹೊಂದಬೇಕಂದ್ರೆ ಅಪರಿಗ್ರಹ ವೃತ್ತಿನೇ ಬೇಕು, ಸಂಗ್ರಹ ವೃತ್ತಿ ಎಲ್ಲ ಹೋಗ್ಬೇಕು.